ಹೇಳಿ ಅಣ್ಣ. ಅದೇ ಹೇಳಿದ್ನಲ್ಲ ಸರ್, ನಮ್ಮ ಅವರಿಂದ ನಮ್ಮ ತಲೆ ಎತ್ಕೊಂಡು ತಿರ್ಗಾಡಕ್ ಆಗ್ತಿಲ್ಲ. ಏನಿಲ್ಲ, ನಾವು ಫೋನ್ ಮಾಡಿದ್ದು ಏನಕ್ಕೆ ಅಂದ್ರೆ ಓ ಹಿಂಗೆ ಅವ್ರ ಮಗಳು ಫೋನ್ ಮಾಡಿದ್ಲು, ಅಮ್ಮಂಗೆ ತುಂಬಾ ಹುಷಾರಿಲ್ಲ ಅಂತ. ಓ ಅದೇ ನಮ್ಗೆ ಗೊತ್ತಾಯ್ತು ನಿಮ್ಮ ಹಿಂದೆ ಬಿದ್ದು ಪಾಪ ನಿಮ್ ಸಂಸಾರ ಎಲ್ಲ ಹಾಳು ಮಾಡಿ ನಿಮ್ಗೆಲ್ಲ ಕೆಟ್ಟ ಹೆಸರು ತಂದಿದ್ದಾಳೆ ಅಂತ. ನಾವು ಕೈ ಮುಗಿದು ಕೇಳ್ಕೊಳೋದು ಇಷ್ಟೇ ನಿಮ್ಗೆ. ಏನಂತ ಗೊತ್ತಾ, ಓ ಅವಳಿಗೆ ಏನೋ ಯಾವ ದೇವ್ರಿಗೆ ಹೋಗಿದ್ದೀರಾ, ನೀವು ಏನ್ ಮಾಡಿದೀರ ನಮಗೆ ಗೊತ್ತಿಲ್ಲ. ದಯವಿಟ್ಟು ಅದೊಂಚೂರು ನೀವು ಅದನ್ನ ಪರಿಹಾರ ಮಾಡಿ ಕೊಟ್ಬಿಟ್ರೆ ಅವಳಿಗೆ ಚಪ್ಪಲಿ ತಗೊಂಡು ಹೊಡೆದು ಈ ಊರ್ ಖಾಲಿ ಮಾಡಿಸ್ಕೊಂಡು ನಾವು ನಮ್ಮ ಮನೆ ಕರ್ಕೊಂಡು ಹೊರಟೋಗ್ಬಿಡ್ತೀವಿ. ಯಾಕೆ ಬಿಡಿತ ಇದು. ಎಂತಾರು ಹಿಂಗಾಗೋದು ಸಹಜ. ಆದ್ರ ಹಂಗಾಗಿ ಏನ ಅಕಸ್ಮಾತ್ ಜೀವನನೇ ಸಾಕು ಅಂತ ಏನ ಕೆರೆ ಬಾವಿ ಅಂತ ರೈಲ ಪೈಲ ನೋಡ್ಕೊಂಡರು ಅಂತ ನಾವು ಅಷ್ಟೇ. ಏನೋ ಕರ್ಕೊಂಡೋಗಿ ಎಲ್ಲ ಒಂದ್ ಅಂಗಡಿ ಮುಂಗಟ್ಟು ಏನ ಹಾಕೊಟ್ಟು ಇದು ಮಾಡಿ ನಮ್ಗೆ ರಾತ್ರಿ ಎಲ್ಲ ಸಖತ್ತಾಗಿ ಗೋಳಾಡ್ಕೊಂಡ್ ಫೋನ್ ಮಾಡಿಬಿಟ್ರು ಅಣ್ಣಾರೆ. ಇಲ್ಲ ಅಣ್ಣ, ನಿಜವಾಗ್ಲೂ ಅವ್ಳು ಮಾಡಿರೋ ಇದಕ್ಕೆ ನಾವು ಊರಿಗೆ ತಲೆ ಎತ್ಕೊಂಡು ಓಡಾಡಕ್ ಆಗ್ತಿಲ್ಲ ಅಣ್ಣ. ನೀವು ನಂಬುದ್ರೆ ನಂಬಿ, ಬಿಟ್ರೆ ಬಿಡಿ. ಮತ್ ನಮ್ಮನ್ನೇ ಲೋಫರ್ ನನ್ ಮಗನೇ, ಮೆಂಟಿಗುಂಟಿ ನನ್ ಮಗನೇ, ಸುಳೆ ಮಗನೇ, ಹಂಗೆ ಹಿಂಗೆ ಅಂತ ಬೈತಿದ್ರಲ್ಲಣ್ಣ ನೀವು. ಯಾವಾಗ ಸರ್? ಹಿಂಗ್ ಮಾಡ್ಬಿಟ್ಟಲ್ಲ ನಮ್ಮ ಗಂಡನ್ ಬಿಡಿಸಿ ಹಂಗೆ ಹಿಂಗೆ ಏನೇನೋ ಬೈದ್ರಲ್ಲ ಸರ್. ನಾವೇನ ಹಂಗ್ ಮಾತಾಡಿದ್ವು ಒಂದಿನ. ಖಂಡಿತ ನಾವ್ ಯಾವತ್ತೂ ಮಾಡಿಲ್ಲ ಸರ್, ದಯವಿಟ್ಟು ಕ್ಷಮಿಸಿ. ಲಲ್ಲೇರ್ ಅಣ್ಣ ಅಂತ ಹೇಳ್ಬಿಟ್ಟು ನಾ ದೊಡ್ಡಪ್ಪ ಮಗ ಅಂತ ಅವಳು ಲಲ್ಲಿಯರ್ ಅಣ್ಣ ಅಂತ ಹೇಳ್ಬಿಟ್ಟು ಯಾರ ಕೈಲ್ಲ ಮಾಡ್ತಿರ್ಬೇಕೆ ಹೊರ್ತು ನಾವ್ ಯಾವತ್ತೂ ಮಾಡಕ್ ಹೋಗಿಲ್ಲ ಸರ್. ಅಲ್ಲ ಸರ್, ಒಬ್ಬ ಅಣ್ಣ ಆದವನು ಈ ತರ ನಾವ್ ಯಾವತ್ತನ ಯಾರಿಗಾನ ಒಬ್ಬ ಗಂಡಸಿ ಕೇಳಕ್ಕಾಗುತ್ತಾ? ಖಂಡಿತ ಯಾರೋ ಹಂಗಾರ ಅವಳೇ ಮಾಡ್ಸಿರ್ಬೇಕಣ್ಣ. ಅವ್ರು ಎಲ್ಲದ್ರಾಗೂ ಇದ್ರು. ಆಮೇಲೆ ಯಾರನ್ನ ತಂದ್ಕೋ, ದುಡ್ಡು ಕಲೆಕ್ಷನ್ ಮಾಡ್ಕೊಡು, ಒಂದಲ್ಲ ಅಣ್ಣ ಕೇಳಿರೋದು. ಬಿಡಿ ಸರ್, ಅದೆಲ್ಲ ಹೇಳ್ಬೇಡ್ರಿ. ನಮ್ಗೆ ಸರ್, ನನ್ ಮದ್ವೆ ಆಗ್ಬೇಕಾದ್ರೆ ಒಂದ್ ಹೆಣ್ಣು ಹುಡ್ಕ ಕಷ್ಟಪಟ್ಟಿದೀವಿ ಅಂದ್ರೆ ನಮ್ ತಂದೆ ತಾಯಿಯರೆಲ್ಲ ಅಷ್ಟ್ ಕಷ್ಟಪಟ್ಟವ್ರು. ನಿಮ್ ಮಗಳು ಹಿಂಗಂತೆ ಹಂಗಂತೆ ನೋಡಿ ಎಲ್ಲಿ ಪರಿಣಾಮ ಬೀರುತ್ತೆ ಲೆಕ್ಕ ಹಾಕಿ. ನೋಡಿ ಆ ತರ ಆಗಿದೆ. ಈಗ ನಾವು ನಮ್ಮ ತಂದೆ ಬಂದಿದೀವಿ, ನಮ್ ತಂದೆಗೆ ಮಾತಾಡುವಂತ ಅಂದೆ, ಮಾತಾಡಲ್ಲ ಅಂತ ಅಂದ್ಲು. ಅದಕ್ಕೆ ಅವಳಿಗೊಂಚು ಏನ್ ಸರ್, ಅವಳು ಹೇಳಕ್ ಆಗ್ತಿಲ್ಲ ಸರ್. ತುಂಬಾ ಮೈ ಕೈಯೆಲ್ಲ ಉರಿ ಅಂತೆ. ಆಸ್ಪತ್ರೆ ಕರ್ಕೊಂಡೋದ್ರೆ ಏನು ಇಲ್ಲ ಅಂತಾರೆ. ಇದು ಅದೇ ಇಲ್ಲ ಬಂದು ನಾವು ಹೆಸರು ನೋಡಿ ಇರೋದ್ ಹೇಳ್ತೀವಿ ಅಣ್ಣಾರೆ. ನಮ್ ಮನೆಗೆಲ್ಲ ಸಂಸಾರ ನೆಮ್ಮದಿ ಕೆಟ್ಟೋಯ್ತು. ಆಮೇಲೆ ನಾವು ಭಾರಿ ಊಟ ನಿದ್ದೆ ಇಲ್ದಂಗೆ ಹೋಗಿ ಕ್ಯಾಸೆ ಮೇಲೆ ಒಪ್ಪಾರಾಗೆಲ್ಲ ಮನಿಕೊಂಡ್ ಸೊಳ್ಳೆ, ತಿಗಣೆ ಕೈಲಿ, ಹಂದಿ ಕೈ ಎಲ್ಲ ಅಂತದ್ದು ಎಮ್ಮೆ ಕೈಯೆಲ್ಲ ಕಡಿಸ್ಕೊಂಡಿದೀವಿ. ಆಮೇಲೆ ಮನೆಗಳಿಗೆಲ್ಲ ನಮ್ಮ ಬಟ್ಟೆ ಬರೆ ಎಲ್ಲ ಸುಟ್ಟಾಕಿರೋದು. ಹಿಂಗೆಲ್ಲ ಇತಿಹಾಸ ಐತಿ ನಮ್ಮವು. ಹಂಗೆಲ್ಲ ಹೋಗಿ ನಾವು ಅದಕ್ಕೆ ಅಲ್ಲ ಸರ್, ನೀವ್ ಮಾಡ್ಬೇಕಾದ್ರೆ ಹುಡಿಕೊಂಡ್ ಚಪ್ಪಲಿ ತಗೊಂಡ್ ಹೊಡೆಯೋದ್ ಬಿಟ್ಟಿ ಅಂತ ಮುಂಡೆಗೆ ಬಿಟ್ಕೊಂಡಿದ್ದೀರಲ್ಲ. ಎಲ್ಲಿ ಅಂತ ಹುಡ್ಕೊಂಡು ಹೋಗಿ ಹೊಡೆಯನ್ರ. ಆಮೇಲೆ ಯಾರನ್ನ ಪೊಲೀಸಿಗೆ ಕೊಟ್ಟು ಹಿಂಗೆಲ್ಲ ಗಲಾಟೆ ಬಂದಿದ್ರು ಗಂಡದ ಟೈಮಾಗೆ ಅಂತ ನಾ ಕಂಪ್ಲೇಂಟ್ ಕೊಟ್ಟು ನಮ್ಗೆ ಎಲ್ಲಿದ್ದಾಳೆ ಅಂತಾನೆ ಹೇಳಿರ್ಲಿಲ್ಲ ಅವಳು ಇಷ್ಟು ದಿವಸ. ಇದೆಲ್ಲ ತುಮಕೂರು ಹತ್ರ ಇದೆ, ದೊಡ್ಡ ಕಾಲೇಜ್ ಇದೆಯಲ್ಲ ಸರ್ ಇದು, ಮೆಡಿಕಲ್ ಕಾಲೇಜ್ ಅಗಲಕೋಟೆ. ಯಾವ್ದೋ ಗೊತ್ತಿಲ್ಲ, ಮೆಡಿಕಲ್ ಕಾಲೇಜ್ ದೊಡ್ಡ ಕಾಲೇಜ್ ಪಕ್ಕದ ರೋಡ ಕರ್ಕೊಂಡ್ ಬಂದವ್ರು. ಯಾವ್ದೋ ಒಂದ್ ಚಿಕ್ಕ ಮನೆಗೆ ಅವಳು ಇಲ್ಲಿ ಮಾತಾಡಕ್ ಆಗ್ತಿಲ್ಲ. ನಾಲ್ಗೆ ಗಂಟ್ಲಾಗೆಲ್ಲ ಗುಳ್ಳೆಗಳಾಗೋಗ್ಬಿಟ್ಟಾವ ಅವಳಿಗೆ, ಸಣ್ಣ ಸಣ್ಣ ಗುಳ್ಳೆಗಳಾಗ್ಬಿಟ್ಟವೆ. ನಾವು ಆಸ್ಪತ್ರೆಗೆಲ್ಲ ಕರ್ಕೊಂಡೋಗಿದ್ದು. ಏನಿಲ್ಲ ಸ್ವಾಮಿ ನೋಡಿ, ಒಂದ ನೋಡಿ ಹಾಸ್ಪಿಟ್ಲು ಅಂದ್ರೆ ಏನು ಆಗಲ್ಲ. ಒಟ್ಟಾಗಿ ಇದು ಇದ್ರಾಗೆ ಗುರುಪಿ ನಮ್ಮ ಸ್ವಾಮೀಜಿ ಅವರೇ ಶೃಂಗೇರಿಗೆ ಅವರು ಅಲ್ಲಿಗೆ ನಾವು ಹೊರಟಿದೀವಿ ಸ್ವಾಮಿ. ನಾವಂತೂ ಖಂಡಿತ ಮಾತು ಕೊಟ್ಟಿದೀವಿ ಅಲ್ಲಿಗೆ. ಹಂಗಾಗಿ ನಾವು ಅಲ್ಲಿಗೆ ಹೊರಟಿದೀವಿ ಸ್ವಾಮಿ. ನೋಡಿ ಅಲ್ಲಿ ನಾವು ಹಿಂಗೆಲ್ಲ ಈ ತರ ನಮ್ಗೆ ತೊಂದರೆ ಕೊಡ್ತಾವ್ರು ಮಾನಸಿಕವಾಗಿ. ನಾವೇನು ಇದು ಮಾಡಿಲ್ಲ. ನಮ್ಗೆ ಈಗಾಗಲೇ 1 ವರ್ಷದಿಂದ 10 ವರ್ಷ ಆಗ್ತಾ ಬಂತು. ಅಣ್ಣ ತಮ್ಮದಿರಾಗೆ ಸಂಸಾರದಾಗೆ ಎಲ್ಲ ನಮ್ಗೆ ಈಗ ನಮ್ಗೆ ಭಾರಿ ತೊಂದರೆ ಮಾಡ್ತಾವ್ರೆ. ತೊಂದ್ರೆ ಅಂದ್ರೆ ಅದೇ ಇದು ಹಿಂಗಿಂಗೆ ಅಂತ ಅದೇ ಈ ತರ ಹಿಂಗೆ ಹೆಣ್ಮಕ್ಳೆಲ್ಲ ಕೆಟ್ಟದ್ ಮಾಡಿ ಹಿಂಗ್ ಮಾಡ್ದ ಇನ್ನ ಬಿಟ್ಟಿಲ್ಲ ಹಂಗೆ ಹಿಂಗೆ ಅಂತ ಎಲ್ಲ ನಾವು ಮಾತು ಕೊಟ್ಬಿಟ್ಟಿದೀವಿ ಸ್ವಾಮಿ. ಮಾತು ಕೊಟ್ಟಿದೀವಿ ಅಂತಂದ್ರೆ ಅಲ್ಲಿ ಅವ್ರದ್ದು ಪ್ರಭಾವ ಬೀರವ್ರೆ. ಅದು ಅಮಾವಾಸ್ಯೆ ದಿನ ಏನೇನೋ ಮಾಡಿದ್ದಾರೆ ಖಂಡಿತ. ಅದೇ ಅವಳಿಗೆ ಮೊನ್ನೆಯಿಂದಾನೆ ಸ್ವಾಮಿ, ಮೊನ್ನೆ ಅಂತ ಅಲ್ಲಿಗೆ ನೋಡಿ ಸ್ವಾಮಿ. ಗುರುಬ್ಯ ನಮ್ಮ ಸ್ವಾಮೀಜಿ ಅವ್ರೆ ಅಲ್ಲಿ ಕರ್ಕೊಂಡು ಹೋದ್ರೆ ಅಲ್ಲಿಗೆ ಸಕಲಿಷ್ಟು ತಪ್ಪಾಯ್ತು ಅಂತ ಸ್ವಾಮಿಯವ್ರ ಕೈ ಹಿಡಿದು ಹಿಂಗೆ ನಾವ್ ಯಾರಿಗೂ ಅನ್ಯಾಯ ಏನೋ ಅವ್ರು ಇರೋದು ನೀವು ಇರೋದು ಹೇಳ್ಕೊಂಬಿಡಿ ಸ್ವಾಮಿ. ಅಲ್ಲಿ ಹೋದ್ ಒಳ್ಳೇದಾಗುತ್ತೆ. ಇಲ್ಲ ನಾವು ಯಾರನ್ನೋ ನಮ್ಮ ಪೂಜಾರು ಇದ್ರು ಕೇಳುದು. ಅವ್ರು ಯಾರೋ ಅವ್ರು ಏನು ಕೆಟ್ಟದೇನೋ ಮಾಡಿಲ್ಲ, ಯಾವ್ದೋ ಒಂದು ದೇವಿ ಮೊರೆ ಹೋಗಿದ್ದಾರೆ.
ಹೌದಾ, ಕೆಟ್ಟದಲ್ಲ, ನಾವು ಹೋಗಿರೋದು ಅಲ್ಲಿಗೆ ಅಣ್ಣ. ಅವ್ರು ಹೋಗಿ ಹಾ ಅಲ್ಲಿಂದ ಒಂಚೂರು ತೀರ್ಥ ಎಸ್ಕೊಂಬಂದು ಮೈ ಮೇಲೆ ಹಾಕಿದ್ರೆ ಅವಳು ಒಂದ್ 2-3 ಒಟ್ಟಾಗ ಅಲ್ಲಿ ಹೋಗಿ ಹಿಂಗಂತ ನಿಮ್ಮ ಹತ್ರನೇ ಬಂದು ಅವರು ಸರೆಂಡರ್ ಆಯ್ದ್ರಂತ ಸ್ವಾಮಿ, ಈ ತರ ಇವಳು ಮಾಡಿರೋದು ನಮಗ್ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನೀವು ನೋಡಿ ಅಲ್ಲಿಂದ ತೀರ್ಥನೋ ಏನೋ ಕೊಡ್ತಾರೆ, ನಾವು ಹೋಗ್ತೀವಿ ಸ್ವಾಮಿ. ಯಾವಾಗ ಹೊರಟಿದ್ದೀರಣ್ಣ? ನಾಳೆ ಹೋಗ್ತೀವಿ ಸ್ವಾಮಿ, ನಾಳೆ ಬೆಳಿಗ್ಗೆ ಯಾವಾಗ ಇನ್ನ ಡೇಟ್ ಫಿಕ್ಸ್ ಇಲ್ಲ. ನಾವು ಅವ್ರಿಗೆ ಹಿಂಗೆ ಒಳ್ಳೇದಾದ್ರೆ ನಮ್ಗೆ ನಾವು ಹಿಂಗೆ ನಿಮ್ಗೆ ಬರ್ತೀವಿ ಅಂತ ಮಾಡಿದ ಸ್ವಾಮಿ. ರಾತ್ರಿಯಿಂದ ನನಗೆ ಖುಷಿಯಾಗಿ ಒಂದ 3,600 ರೂಪಾಯಿ ಪಟಾಕಿ ಹೊಡೆದು ದೇವ್ರ ಪೂಜೆ ಮಾಡಿಸಿ ರಾತ್ರಿ ಎಲ್ಲ 11-12 ಗಂಟೆ ತನಕ ನಾವು ಒಂಥರ ಇದು ಮುಖ್ಯಮಂತ್ರಿ ಆಮೇಲೆ ಪ್ರಧಾನಮಂತ್ರಿ ಆದ್ರೆ ಎಲ್ಲ ಪಟಾಕಿ ಹೊಡಿತ್ರಲ್ಲ ಹಂಗ ಆಚರಣೆ ಮಾಡಿದೀನಿ ಸ್ವಾಮಿ. ರಾತ್ರಿ ಕುಡಿಯೋರಿಗೆಲ್ಲ ಕೊಟ್ಟಿದೀನಿ. ನೋಡಿ ಏನ್ ಆಗೋಯ್ತು. ಅವಳು ನಿಮ್ ಸವಾಸಕ್ ಬರಲ್ಲ ಇನ್ಮೇಲೆ. ಆಯ್ತು ಸ್ವಾಮಿ, ಒಳ್ಳೇದು. ನಾವು ಫೋನು ಎಲ್ಲ ಕಿತ್ಕೊಂಡು ಮಗು ಸ್ಕೂಲ್ ಬಿಡಿಸಿ ಕರ್ಕೊಂಡೋಗಿ ನಮ್ಮ ಹಸ್ಕೂಲ್ದಾಗೆ ಸೇರ್ಸ್ಕಂತೀವಿ. ಅವಳೇನ್ ನಮ್ಮ ಅಂಗಡಿ ಮುಂಗಟ್ಟು ಏನು ಮಾಡೋದ್ ಬೇಡ, ನಮ್ ತೋಟದಾಗೆ ಬರೀ ಮನೆಯೊಳಗೆ ಇದ್ಬಿಟ್ರೆ ಸಾಕು. ಸರ್ ನಾವೇನೆ ಅಡಿಕೆ ಚೇಣಿ ಮಾಡಿಸ್ತೀವಿ, ನಮ್ದೇ 18 ಎಕರೆ ಅಡಿಕೆ ತೋಟ ಇದೆ, ತೆಂಗಿನ ತೋಟ ಇದೆ. ಇವು ಬಿಡಿ ಸ್ವಾಮಿ, ಒಳ್ಳೆ ಗಂಡು ಮೆಟ್ಟಿನ ನಾಡಿದ್ದಂಗೆ ಇದು ಚಿತ್ರದುರ್ಗ. ಆಮೇಲೆ ಆ ಕಡೆ ಎಲ್ಲ ಒಳ್ಳೆ ನಿಮ್ಮ ಇಂಥವೆಲ್ಲ ಅಲ್ಲ ನೋಡಿ. ಮಗ ಇಲ್ಲಿ ಬಂದು ಎಷ್ಟು ಕೆಟ್ಟ ಬುದ್ಧಿ ಕಲ್ತು ನಿಮ್ಗೆಲ್ಲ ಕೆಟ್ಟ ಹೆಸರು ತಂದು. ಅಯ್ಯೋ ಅವಳು ಒಬ್ಳೆ ಬಂದಿಲ್ಲ, ಇಲ್ಲಿ ಸಹವಾಸ ದೋಷ ನಮ್ಮೂರಾಗ ಒಬ್ಳು ಇದ್ಲು. ಅವಳ ಜೊತೆ ಬಂದು ಅವಳು ಹಿಂಗೆ ಗಂಡ ಮಕ್ಳನ್ನೆಲ್ಲ ಬಿಟ್ಟು ಬಂದು ಕೊನೆಗೆ ಅವಳು ಬೀದಿ ಪಾಲಾಗಿ ಸರೋದ್ಲು. ನೋಡಿ ಆಗ ಹಂಗ ಇಷ್ಟೆಲ್ಲ ಹೇಳಿರುನು ನಮ್ಗೆ ಸ್ವಾಮಿ ದುಡ್ಡು ಕೊಟ್ಟಿಲ್ಲ, ಬಾ ಈಸ್ಕ ಅಂತ ಅಂತಾರಲ್ಲ. ಹೇಳ್ಬಾರ್ದು, ಬಿಡೋಣ ನಮ್ಮ ಹತ್ರ. ನೋಡಿ ಸ್ವಾಮಿ, ನಾವು ಅಲ್ಲಲ್ಲ ಮರ್ಯಾದಿಲ್ದಲ್ಲಿ ಹೇಳ್ತಾ ಇದ್ದೀವಿ. ನೋಡಿ ಸ್ವಾಮಿ ಹಿಂಗೈತೆ. ನಾವು ಏನೋ ನಮ್ಗೆ ಇವರು ಗುರುಭ್ಯೋ ನಮ್ಮ ಸ್ವಾಮೀಜಿಗಳು ನಮಗೊಂದು ದಯ ಕೊಟ್ರು. ಖಂಡಿತ ಆ ಜಾಗಕ್ಕೆ ಹೋಗಿ ಬರ್ರಿ, ಒಳ್ಳೇದಾಗ್ಲಿ. ಎಲ್ಲ ಇದು ಈ ಗಾಯ ಆಗೈತಿ ಅಂತ ಹಂಗೆ ಬಿಟ್ರೆ ಗಾಯ ಜಾಸ್ತಿ ಆಗುತ್ತೆ. ಇಲ್ಲ ಅಣ್ಣ, ಅವರು ನಮ್ಮ ಐನೋರು ಏನ್ ಹೇಳಿದಾರೆ ಗೊತ್ತಾ, ನಮ್ಮೂರಲ್ಲಿ ಒಂದು ದೇವಸ್ಥಾನ ಇದೆ. ಅವರು ಬರೀ ಕವಡೆ ಹಾಕ್ಬಿಟ್ಟು ನೋಡಿ ಹೇಳ್ತಾರೆ. ಅವ್ರು ಹೇಳಿದ್ರು ಏನು ಇಲ್ಲ, ಕೆಟ್ಟದೇನೂ ಇಲ್ಲ, ಇದು ಆಸ್ಪತ್ರೆ ಕಾಯಿಲೆ ಅಲ್ಲ, ಇದು ದೇವ್ರದು. ಅವ್ರು ಸ್ವಲ್ಪ ದೇವ್ರ ಹತ್ರ ಹೋಗಿದಾರೆ, ದೇವ್ರ ಹತ್ರ ಬಿಡ್ತು ಅನ್ಸ್ಕೊಂಡು ಅವ್ರ ಪಾಡಿ ಅವ್ರು ಇರ್ತೀವಿ, ನಮ್ಮ ಪಾಡಿ ನಾವಿರ್ತೀವಿ ಅಂತ ಕೈ ಮುಕ್ಕೊಂಡು ಬಂದ್ಬಿಟ್ರೆ ಇವಳು ಒಂದ್ 3 ದಿವಸದಲ್ಲಿ ಎಲ್ಲ ಕ್ಯೂರ್ ಆಗ್ಬಿಡುತ್ತೆ ಅಂತ ಹೇಳಿದ್ದಾರೆ. ಇವ್ರು ಹಿಂಗೆ ನೀವೆಲ್ಲ ಒಪ್ಸ್ಬಿಟ್ಟು ಈಗ ಎಲ್ಲ ಇದಾಯ್ತು ಅಂತ ಹೇಳಿ ಡ್ರೈವರ್ ಅವ್ರ ಯಜಮಾನನ್ನ ಡ್ರೈವರ್ ಇಲ್ಲ, ಯಾರು ಇಲ್ಲ ಕಂಡ್ರೆ ಗಂಡನ್ ಬಿಟ್ಟು ಬಂದಿದ್ದಾಳೆ. ಲಾರಿ ಡ್ರೈವರ್ ಅಂತ ಸ್ವಾಮಿ? ಇಲ್ಲ ಬಿಡ್ರಿ. ಏನೋ ಇವಾಗ ನಾವು ಸ್ವಲ್ಪ ಬುದ್ಧಿ ಬಂತು ಅಲ್ಲ ಅಂತ ನಾವು ಅಷ್ಟೇ ಸ್ವಾಮಿ. ಇಲ್ಲ, ಯಾವ ಡ್ರೈವರ್ ಇಲ್ಲ, ನಾವ್ ಯಾವ ಗಂಡನೂ ಇಲ್ಲ ಅವಳಿಗೆ. ಅದೇನೋ ನಮ್ಗೆ ಅವೆಲ್ಲ ಬೇಡ, ಹಳೆ ಕಥೆಗಳು. ನಾವು ಈಗ ಅವಳು ಒಂಚೂರು ಕ್ಯೂರ್ ಆಗ್ಬಿಟ್ರೆ, ಅಲ್ಲಿ ಆಸ್ಪತ್ರೆ ಇಲ್ಲ ಅಣ್ಣ, ಒಂದ್ ಸ್ವಲ್ಪ ಅಂತ ಸ್ಪೆಷಾಲಿಟಿ ಆಸ್ಪತ್ರೆಗಳು ಇಲ್ಲ ನಮ್ಮೂರಲ್ಲಿ. ಚಿಕ್ಕ ಪುಕ್ಕ ಆಸ್ಪತ್ರೆಗೆ ಇವ್ರಿಗೆಲ್ಲ ಕ್ಲಿಯರ್ ಆಗ್ಬಿಡ್ತದೆ ನಾಳೆ ನಾಡ್ದು ಅಂತ ಅಂದ್ರೆ. ಒಂಚೂರು ಕಮ್ಮಿ ಆಗೈತಂತೆ. ನಿಮ್ಗೇನು ರಾತ್ರಿ ಫೋನ್ ಮಾಡಿ ಹೇಳಿದ್ಲಂತಲ್ಲ? ಕಮ್ಮಿ, ಒಂಚೂರು ಕಮ್ಮಿ ಐತಿ, ಒಂಚೂರು ಉರಿ ಐತೆ ಅಂತ ಅವಳೆ. ಅದೆಲ್ಲ ಕಮ್ಮಿ ಆದ್ಮೇಲೆ ನಾವ್ ಊರ್ಗ್ ಹೋಗ್ತೀವಿ. ಅದಕ್ಕೆ ಏನೋ ನಮ್ಮ ಮನೆತನದಿಂದ ನಿಮಗ್ ತಪ್ಪಾಗಿದ್ರೆ ದಯವಿಟ್ಟು ಮನ್ಸಲ್ಲಿ ಇಕ್ಕಂಬೇಡಿ. ದಯವಿಟ್ಟು ನಿಮ್ ಅಣ್ಣ ತಮ್ಮದಿ ತಿಳ್ಕೊಂಡು ಕ್ಷಮಿಸ್ಬಿಡಿ ಸರ್. ಇಲ್ಲ ರೀ, ನಾವೇನೋ ಅಂತಾರಲ್ಲ. ನೀವು ಸ್ವಾಮಿ, ನೀವು ಆ ಕಡೆ ಎಲ್ಲ ಬಂದಾಗ ಫೋನ್ ನಂಬರ್ ಕೊಡಿ, ಬೇಕಾದ್ರೆ ಬಂದು ಆ ಕಡೆ ಎಲ್ಲ ನಾವು ನಮ್ಮ ಫ್ರೆಂಡು ಅದು ಟೂರ್ ಹೋಗ್ತಾರಲ್ಲ, ಆ ಕಡೆಗೆಲ್ಲ ಬಂದಾಗ್ಬೇಕಾದ್ರೆ ಬಂದು ಮಾತಾಡ್ಕೊಂಡು ಬರ್ತೀವಿ. ಎಂತ ಒಳ್ಳೆ ಜನ ಅಂತ ಕಂಡ್ಮೇಲೆ ಒಂದು ನೀರ್ ಕುಡ್ಕೋತೀವಿ ಮನೆ ಹತ್ರ. ಇರ್ಲಿ ಅಣ್ಣ, ನಾನು ನೆಕ್ಸ್ಟ್ ಟೈಮ್ ನಾಳೆ ಮಾಡ್ತೀನಿ, ನಂಬರ್ ಕೊಡ್ತೀನಿ. ಆಯ್ತು ಯಾವಾಗ ಕಾಂಟ್ಯಾಕ್ಟ್ ಆಗಿದ್ದಾನ, ನಮ್ ಸಂಬಂಧ ಹಿಂಗೆ ಇರ್ಲಿ. ಆಯ್ತಣ್ಣ. ಅದಕ್ಕೆ ನಿಮ್ಗೆ ಹೇಳ್ದೆ, ಯಾವ ದೇವ್ರಿಗೂ ಹೋಗ್ಬೇಡಣ್ಣ, ನಾವು ಅವ್ರ ನಿಮ್ ಸುದ್ದಿಗೆ ಫೋನ್ ಮಾಡಕ್ ಬಿಡಲ್ಲ. ಫೋನ್ ಎಲ್ಲ ಕಿತ್ಕೊಂತೀವಿ, ನಮ್ಮ ಪಾಡಿಗೆ ನಾವಿರೋ ಅವಳನ್ನ ಕರ್ಕೊಂಡು ಹೋಗ್ತೀವಿ. ದಯವಿಟ್ಟು ಅದೊಂದು ನೀವು ಮಾಡ್ಕೊಡ್ಬೇಕಣ್ಣ ದಯವಿಟ್ಟು. ಅದೇ ನೀವೇನು ಬೇರೆ ಯಾವ ದೇವ್ರಿಗೂ ಹೋಗಿ ಒಂದ್ ಸ್ವಲ್ಪ ಏನೋ ತೊಂದರೆ ಕೊಡ್ಬೇಡ್ರಿ ಅವಳಿಗೆ. ನಾವು ಅವಳಿಂದ ನಿಮ್ಗೇನೋ ತೊಂದರೆ ಬರಲ್ಲ. ಆಯ್ತು ಆಯ್ತು, ಒಳ್ಳೇದು. ಒಂದು ಒಳ್ಳೇದಾಗ್ಲಿ. ಗೊತ್ತಿಲ್ಲ, ಗುರುಭ್ಯೋ ನಮ ಸ್ವಾಮೀಜಿ ಅಂತ ಶೃಂಗೇರಿಯಾಗಿದ್ದಾರೆ. ಅವರು ಯಾವ್ದು ನಿನ್ಗೆ ಕಷ್ಟ ಪಷ್ಟ ಏನ ಇದ್ರು ಹೇಳು ಅಂತ ಅಂದ್ರು. ಅವ್ರಿಗೆ ಇವ್ರದ ನಾವು ಖಂಡಿತ ಇದೆಲ್ಲ ಒಂಚೂರು ವಾಸಿ ಆದ್ಮೇಲೆ ನಮ್ಗೆ ಫ್ರೀ ಆದಾಗ ಖಂಡಿತ ಹೋಗ್ಬಿಟ್ಟು ಬರ್ತೀವಿ. ಆಯ್ತು, ಒಳ್ಳೇದು ಸ್ವಾಮಿ. ಒಳ್ಳೇದ್ ಮಾಡ್ಲಿ ಸ್ವಾಮಿ. ಒಳ್ಳೇದ್ ಮಾಡಿ ಸ್ವಾಮಿ, ನಿಮ್ಗೂ ಒಳ್ಳೇದ್ ಮಾಡ್ಲಿ. ಆಯ್ತು ಸ್ವಾಮಿ. ಮಗ
ತಾಯಿನ ಕಿವಿನ ಕೇಳಲ್ಲ ಹುಡುಗಿ ನೆನಪು ಕುಂತ ಏನ್ ಮಾಡಿ ಖಾರ ಖಾರ ಆರ್ದೈತೆ ಅಂತೆ ಖಾರ ಖಾರ ಇದು ಒಂದೊಂದು ಬಾಕ್ಸ್ ಹಾಕೊಂಡು ಬಂದ್ಬಿಡೋಣ. ಎಲ್ಲಿಗೆ? ಇಲ್ಲಿ ಅಡ್ರೆಸ್ ಆಗಲ್ಗುಂಟೆ ಸ್ಮಶಾನ. ಈಗಿನ ತಲೆ ಹಾರ್ಕೊಂಡಿಲ್ಲ ಸ್ವಾಮಿ, ಸ್ಮಶಾನಕ್ಕೆ ಹೋಗಿ ಈಗ ಮುಚ್ಚಿ ಈಗ ಬಂದಿರೋದಿನ ತಲೆ ಸ್ನಾನ ಮಾಡ್ಕೊಂತಿದೀನಿ. ಆಗ ಅದಕ್ಕೇನೆ ನಾನು ಹೇಳಿದ್ದು, ಏನ್ ಸ್ವಾಮಿ ರೇಷನ್ ಕಾರ್ಡ್ ಅಲ್ಲಿ ಬರೀ 5 ಕೆಜಿ 7 ಕೆಜಿ ಅಕ್ಕಿ ಕೊಡ್ತಾರೆ, 2 ಕೆಜಿ ಅಕ್ಕಿ ಕೊಡ್ತಾವ್ರೆ. ಸುಮ್ನೆ ಅಕ್ಕಿಗಳು ಏನ್ ಕನ್ನ ವೇಸ್ಟ್ ಮಾಡ್ಬೇಕು? ಈಗ ಸತ್ತೋದ್ರಲ್ಲ ಅಲ್ಲಿ ಕೂಡು ಇದ್ ಮಾಡಿದ್ರಲ್ಲ ಅನ್ನ, ಅದು ಸುಮ್ನೆ ವೇಸ್ಟ್ ಆಗ್ತದೆ. ಅದಕ್ಕೆ ನೀವು ಮನೇಲಿ ಸಾರ್ ತಗೊಂಡ್ಬಿಡ್ರಿ, ಅಲ್ಲೇ ಕಲ್ಸ್ಕೊಂಡ್ ತಿನ್ಬಿಡಣ. ಮತ್ತು ಇದು ಕುಡ್ಕೆ ಒಳಗೆ ಅಕ್ಕಿ ಹೊಡ್ಯಾಕ್ತಾರಲ್ಲ ಅದನ್ನ ಅಲ್ಲೇ ಕಲ್ಸ್ಕೊಂಡ್ ತಿನ್ಬಿಡಣ. ಹೊರದಾಕ್ ಬಂದವ್ರೆ ನಾನು ಅವಾಗ್ಲೇ ತಗೊಂಬಂದೀವಿ ನಿನ್ಗೆ. ಅವ್ರು ಎಲ್ಲಾ ಸೇರ್ಕೊಂಡ್ ತಿಂದ್ರೆ ಸಾಲ್ಟೇಜ್ ಬಂದ್ಬಿಡತ್ತೆ. ಅದಕ್ಕೆ ನೀನ್ ಒಬ್ಬನೇ ತಗೊಂಬಂದ್ರೆ ನಾವ್ 3-4 ಜನ, ನಾನು ಶಂಕರ ಹಂಗ ಸೇರ್ಕೊಂಡ್ ನಾವ್ 4 ಜನ ಸಾಂಬಾರ್ ತಗೊಂಬ ನೆನ್ಸ್ಕೊಂಬರಂಗೆ ಹಂಗೆ ಕರ್ಸ್ಕೊಂಬ. ಇದು ಇದನ್ನ ಕಲ್ಲಿಕ್ಕಿ ದಾರ ಕಟ್ಟಿ ಇದು ಮೂಟೆ ದಾರ ಕಟ್ಟಿ ಹೊಡ್ಯಾಕ್ತಾರಲ್ಲ ಅವನ್ನ ನೋಡ್ ನೀನ್ ಬುದ್ಧಿವಂತ, ನೀನು ಅವಾಗ್ಲೇ ಚೆನ್ನಾಗ್ ಸ್ಕೆಚ್ ಹಾಕಿರಂಗಿದ್ಯಾ ನೋಡ್, ಕರೆಕ್ಟ್ ಆಗಿ ಹೇಳ್ತಿದ್ಯಾ ನೋಡ್. ನೀನ್ ಬಾಯಿ ಬಿಟ್ಟು ಹೇಳಿದ ಬಾಯಿ ಬಿಟ್ಟು ಹೇಳಿದೀನಿ ಅಷ್ಟೇ, ನನಗೂ ನಿನ್ಗೂ ವ್ಯತ್ಯಾಸ. ಈಗ ಕುಂತವ ಖಾರ ಹರಿಸ್ಕೊಂಡು ಒಂಚೂರು ಹಪ್ಳ ಸುಡಿಸ್ಕೊಂಡು ಇಲ್ಲ ಎಣ್ಣೆಲ್ ಕರ್ಸ್ಕೊಂಡು ಉದ್ದಿನ ಹಪ್ಳ ತಂಬ, ಹುಳ್ಳಿಕಾಳು ಹಪ್ಳ ಅವೆಲ್ಲ ತರ್ಬೇಡ. ಅಲ್ಲೇ ಕಲ್ಸ್ಕೊಂಡ್ ಸಮಭಾಗ ಮಾಡ್ಕೊಂಡು 4 ಜನ ಅಲ್ಲೇ ತಿನ್ನೋಣ. ಅಲ್ಲ ನೀನು ಕರೆಕ್ಟ್ ಆಗಿ ಹೇಳಲ್ಲ ಲೋಫರ್ ನನ್ ಮಕ್ಳರನೆ. ಅಲ್ಲಿ ಹೊಡೆದಿರೋ ಅನ್ನನ ಈಗಿನ ಕಾಲದಾಗೆ ಅಚ್ಚುಕಟ್ಟಾಗಿ ಸಾಂಬಾರ್ ಮಾಡಿ ಮುದ್ದೆ ಮಾಡಿ ನೆನ್ಸ್ಕೊಳಕಿಲ್ದ್ರ ಇವ್ನು ಏನ ಮಾತಾಡ್ತಾನಲ್ಲಪ್ಪ ಸ್ವಾಮಿ. ಇವಾಗ ಮುದ್ದೆ ಮಾಡ್ಬಂಗಿಲ್ಲ, ಅನ್ನ ಮಾಡಿ ಅಲ್ಲಿ ಹೊಡಾಕೊರಲ್ಲ ಮಡಿಕೆಗೆ. ನೀನು ತಾಯಿನ ನನ್ಗೇನ್ ಕೊರ್ಬೋದು ಸುಮ್ಕಿದ್ ಗುದ್ದೆ ಕಲ್ಲಕ್ ಚಚ್ಕೊಂಡು ನಾನೇ ಫೋನ್ ಮಾಡಿ ನಾನೇ ಈ ಕೂಳ್ ಮಡಿಕೆ ಹೊಡಾಕಿರೋದ್ರಾಗೆ ಇಟ್ಟಾಡ್ರಿ ಅನ್ನನ ನಾನ್ ಇಲ್ಲಿ ಸಾರ್ ಮಾಡ್ಕೊಂಡ್ಬಂದು ನಿಮ್ ಇದು ಊಟ ಮಾಡ್ತೀರಾ? ಊಟ ಮಾಡೋಣ ತಗೊಳ್ರಿ ಕೃಷ್ಣ ಅವಳಿಗೆ. ಹಲೋ ಹಲೋ, ಈಗ ಯಾರು ಇಲ್ಲ ತಾಂಬರ ಜಲ್ದಿಲೆ. ಅದು ಅನ್ನ ಇದು ಎಣತ ಹೊಡ್ಯಾಕಿರೋ ಅನ್ನ ತಿನ್ನ ಸ್ವಾಮಿ ನಾವು. ಅನ್ನಲ್ವನ ಯಾವ್ದಾದ್ರೇನು ನೀನ್ ಸರಿ, ನೀನ್ ಒಳ್ಳೆ ಚೆನ್ನಾಗಿ ಹೇಳ್ತೀಯ. ಹೆಂಗೋ ನೀನು ಲೇ ಅನ್ನ ತಿನ್ನಾನೆ ನೀನ್ ಎಷ್ಟು ಕುಡ್ದಿರ್ಬೇಕಲ್ಲ ಲೋಪರ್ ನನ್ ಮಗ. ನಾನು ಅಲ್ಲಿ ಹೊಡೆದೋಗಿರ್ತಾವ ಸಾರ್ ತಮ್ಮಂದ್ ನಮ್ಮನೆಗ್ ಮಾಡ್ಕೊಂಡ್ಬಂದು ಅಲ್ಲಿ ತಿನ್ನಾನೆಲ್ಲ. ಕುಡ್ಕ ಹಪ್ಳ ತಾಂಡು ಏನೋ ಹಪ್ಳ ಕರ್ಸ್ಕೊಂಡು ಒಂದ್ ಬಾಕ್ಸ್ ಕಾಯ್ಕೊಂಡು ಜಲ್ದ್ ಬಾರ, ಯಾರು ಇಲ್ಲ ಬೋಳ್ಕೊಂಡ್ ಬಾಯಿ ಇಕ್ಕೊಂಡಿದ್ ಬರೋಣ. ನೀನು ಜಾಸ್ತಿ ಜನ ಆದ್ರೆ ಸಿಕ್ಕಲ್ಲ, ನಮ್ಗೆ ಹೊಡ್ತುಂಬಲ್ಲ. ನಾವು ಹೋಗ್ಲಿ ನಿನ್ಗೆ ಆಮೇಲೆ ಫೋನ್ ಮಾಡೋದು, ಅವ್ರೆಲ್ಲ ಹೊರಟೋದ್ಮೇಲೆ ನಿನಗ್ ಫೋನ್ ಮಾಡಿರೋದು. ಜಲ್ದ್ ಬತ್ತೀಯಾ? ನನಗೇನ ತಲೆ ನನಗೆ ಇವಾಗ ಪೂರ್ತಿ ತಿಕ್ಕರ್ ದೂರ ಹಾಕ್ಲಾಗಿತ್ತು. ನನಗೆ ಮದುವೆ ಮಾಡಿ ನನ್ಗೇನ ತಲೆ ತೆಗಿಸ್ಬಿಟ್ರಿ. ಈ ನೋಡೋ ಯಾಕ ನರಸಿಂಹಣ್ಣ ನೀನ್ ತಲೆಗಂದ್ರೆ ಏನ್ ಮಾತಾಡ್ತೀಯಲ್ಲ? ನಮ್ಗೆಲ್ಲ ಕಷ್ಟ, ನಿನ್ಗೇನಿಲ್ಲ ಕಷ್ಟ. ನಮ್ ಪುರ್ದುಲ್ ನನ್ ಮಕ್ಕಳ್ರ ನೀ ಅಲ್ಲಿ ಹೆಣ ಮುಚ್ಚಿರೋದವ ಅನ್ನ ತಿನ್ನಕ್ ನಾನು ನೀ ಅಯ್ಯೋ ತಂದ್ಬಿಡ್ರಿ. ಅದಕ್ಕೆ ನಾವಾಗ ನೀನ್ ನರಸಿಂಹಣ್ಣ ನಾನ್ ಹೇಳೋದಾಗೆ ನರಸಿಂಹಣ್ಣ ಹೇಳೋದ್ ಕೇಳಿಸ್ಕೊ. ನಾನ್ ಹೇಳೋದಾಗ ಏನಾದ್ರು ತಪ್ಪಿದ್ರೆ ನೀನ್ 7 ತಿಂದು ನನ್ ಮಕ್ಕ ಹೋಗ್ಬಿಡ್ಬೇಕಾರೆ 7 ತಿಂದು ನಂದೇನೋ ನಾನ್ ಹೇಳ್ತಿರೋದಾಗ ಏನೋ ತಪ್ಪಿದ್ರು ಅಂದ್ರೆ ನಾನ್ ಹೇಳ್ತಿರೋದಾಗ ಏನೋ ತಪ್ಪಿದ್ರು ನೀನ್ 7 ತಿಂದು ನನ್ ಮಕ್ಕುಗಿ ನಾನ್ ಉಗಿಸ್ಕೊಂತೀನಿ. ನೀನ್ 7 ತಿಂದ್ಬಿಟ್ಟಿ ನನಗ್ ಮಕ್ಕುಗಿ ನಾನು ನೋಡೋಣ. ಊಟನ ಬೇಡ ಏನ್ ಬೇಡ ಹೋಗ ತಿಕ್ಕೆ ತಾಂಡ್ ನಿಮ್ಮ ಅವ್ ತಿನ್ಕ ಹೋಗಿ ನೀ ತಾಯಿನ ಕೇಳಿದ್ರ ಊಟ ಈ ಕೂಕೊಂಡಲ್ಲ ಶಿವ ನಿಮ್ಮ ಸತ್ತಿರ ಅನ್ನ ತಿನ್ನ 7 ತಿಂದ ನನ್ ಮಕ್ಕಳು. ಅಣ್ಣ ಎಲ್ಲಿದ್ದೀಣ? ಅವಾಗಲೇ ಫೋನ್ ಮಾಡ್ದೆ ಎತ್ತಲೇ ಇಲ್ಲ. ಇದು ಕೆರೆ ಕಡೆಗೆ ಹೋಯ್ತು. ಕೆರೆ ಕಡೆಗೆ ಹೋಯ್ತು. ಕೆರೆ ಕಡೆಗೆ ಹೋಗಿದ್ರಾ? ಏನ್ಕೆ? ಕೆರೆ ಕಡೆಗೆ ಬೆಳಿಗ್ಗೆ ಸರಿಗೇನ ಕೇಳಿಸ್ತಾ ಇಲ್ಲ ನೀವ್ ಮಾತಾಡೋದು. ಫೋನ್ ಮಾಡಿದ್ರೆ ಏನೇಳಿ ಬೆಳಿಗ್ಗೆ ಸರಿ ಫೋನ್ ಮಾಡಿದೀರಾ ಅಂತ ಅಂದೆ. ಹೌದಾ? ಯಾರೇಳಿ? ಅದೇ ಅಣ್ಣ ನಾವು ನಾಟಿ ಔಷಧಿ ಅವರು. ಏನು ಬೇಡ ಸರ್, ನಾಟಿ ಔಷಧಿ ಇದು ಫಾರಂ ಔಷಧಿ ಅಂತ ಐತಿ. ಅದನ್ನೆಲ್ಲ ನಾವು ನಿವಾರಣೆ ಮಾಡಿ ನಿಮ್ಗೆ ಒಳ್ಳೆ ಆರೋಗ್ಯವನ್ನು ಕೊಡ್ತೀವಿ ಅಣ್ಣ.
ರೇ ಫಾರಂ ಹೌಸ್ ಯಾವ್ದು ಇಲ್ಲ ಕಣ ಅಯ್ಯೋ. ನಿನ್ಗೆ ತಿಗ್ದಲ್ಲಿ ಪೈಲ್ಸ್ ಆಗೈತಲ್ವನಯ್ಯ? ನನ್ಗೇನಾಗಿಲ್ಲ. ನಿಂಗೆ ತಿಗ್ದಲ್ಲಿ ಪೈಲ್ಸ್ ಆಗೈತೆ ಒಟ್ಟ. ಅದಕ್ಕೆ ನಾವು ನಾಟಿ ಔಷಧಿ ಕೊಡ್ತೀವಿ. ಬಂದ್ ಹೇಳಿದ್ದೆ ನಿನ್ಗೆ ಏನಂತ? ಹಿಂಗೆಲ್ಲ ಆಗ್ತಿದೆ ಅಂತ. ರೇ ನಮ್ಗೆ ನಿಮ್ದು ಎಲ್ಲ ಗೊತ್ತಾಗುತ್ತೆ. ನಿಮ್ದು ಹೊಟ್ಟೆನೆ ಬಸ್ರಿ ಹಿಂಗ್ಸ್ ಹೊಟ್ಟೆ ಇದ್ದಂಗ ಐತೆ. ಅದಕ್ಕೆ ನಾವು ಕೊಡೋ ನಾಟಿ ಔಷಧಿಯಿಂದ ನಿಮ್ಮ ಹೊಟ್ಟೆ ಎಲ್ಲ ಗ್ಯಾಸ್ ಟ್ರಬಲ್, ಆಮೇಲೆ ಗ್ಯಾಸ್ ಟ್ರಬಲ್ ಒಂದು ನಿವಾರಣೆ ಆಗುತ್ತೆ. ನಾವು ಗ್ಯಾಸ್ ಟ್ರಬಲ್ ಅಲ್ಲ, ಏನಾಗ್ಲಿ ಅದನ್ನ ನಾನು ಬಂದು ಹಿಂಗ್ ಕೊಟ್ರಿ ನೀವು ಔಷಧಿಯಿಂದ ಬೇಕು ನಮ್ಗೆ ಅಂತ ಹೇಳಿದ್ವು. ರೇ ನಾವು ನಿಮ್ಮಂತ ಬಡವ್ರಿಗೆಲ್ಲ ಸಹಾಯ ಮಾಡ್ತೀವಿ ಕಣ್ರಿ. ನೀವು ಬಡವ್ರ ಶ್ರೀಮಂತರಲ್ರಿ. ಯಾವನಾಗ್ಲಿ ಬೇಡ ಯಾರಿಗಾನ ಕೊಡಿ, ನಮ್ಗೆ ಅದು ಇಲ್ಲ ಫಾರಂ ಔಷಧಿ ಅಂತ ಇದ್ವಿ ನಾವು. ರೇ ಫಾರಂ ನೀವಿನ್ನ ಬದುಕಿದ್ದೀರಾ? ಏನು ದೇವ್ರು ಇನ್ನ ಕರ್ಕೊಂಡಿಲ್ವಲ್ಲಪ್ಪ ಪಾದಕ್ಕೆ. ಅಲ್ಲ ಈ ತರ ಸೌಂಡ್ ಗ್ಯಾಸ್ ಇದಾದ್ರೆ ವಯಸ್ಸಾದ ಜೀವಗಳು ಹೆಂಗೆ ಬದುಕಿರ್ತಾವ ಮನೆಗೆ ಅಂತ. ಏನ್ ಸೌಂಡು ನೋಡ್ರಿ ಆಗಿಂದ ಇದು ಗ್ಯಾಸ್ಟ್ರಿಕ್ ಅಂತ ಏನೋ ಇದು ಮಾಡಿದ್ದು. ಅವೆಲ್ಲ ಮಾಮೂಲಿ ಅಲ್ವನಪ್ಪ ಮನುಷ್ಯರಿಗೆ. ನಿಮ್ಮನೆ ತಾತಯ್ಯರು ಎಷ್ಟು ದಿನಕ್ಕೆ ದೇವ್ರ ಪದ ಸೇರ್ಕೊಂಡ್ರಪ್ಪ ಅವ್ವ? ಅವ್ರೇ ಕಣಪ್ಪ ಇನ್ನ. ಏನೋ ಪುಣ್ಯ ಮಾಡಿದ್ರು ಬಿಡಿ. ಸ್ವಲ್ಪ ಹೇಳಿ ಅವ್ರಿಗೆ, ನಿಮ್ ಮಗಳಿಗೆ. ಏನಂತಾನಪ್ಪ? ಅಲ್ಲ ಈ ಟೈಪ್ ಹಿಂಗೆಲ್ಲ ಬ್ಯಾಡ್ರಮ್ಮ, ಮಕ್ಳು ಮರಿ ದೊಡ್ಡವಾದ್ಮೇಲೆ ಇವೆಲ್ಲ ಬಿಟ್ಬಿಡು. ನೀನು ಇಷ್ಟೆಲ್ಲ ಮಾಡಿ ಬಾಡಿಗೆ ಬರಂಗ್ ಮಾಡಿ, ನಿನಗ್ ಪಿಂಚನ್ ಬರಂಗ್ ಮಾಡಿ, ಬಿಲ್ಡಿಂಗ್ ಮನೆ ಮಾಡಿ ಎಲ್ಲ ಎಲ್ಲ ಮಾಡ್ಕೊಟ್ಟು ಆದಿತ್ಯ ಮಾಡ್ಕೊಟ್ಟು ಹೋಗ್ಯವ್ರೆ. ನೀನ್ ಇದೆಲ್ಲ ಬಿಟ್ಬಿಡಮ್ಮ, ಬೆಲೆ ಸಿಗಲ್ಲ ಅಂತ ಹೇಳ್ಬೇಕು ನೀವು. ಹೌದಾ? ನಾನು ಬಂದೆ 2 ವರ್ಷದಿಂದ ಮಡಿಕೊಂಡಿದ್ದೆ ಅಂತ ಹೇಳ್ತಾವ ಮಡಿಕೊಂಡಿದ್ದೆ ಅಂತ ಹೇಳ್ತಾವಲ್ಲ. ಒಂದ್ ಸ್ವಲ್ಪ ಏನೋ ವ್ಯವಹಾರ ಮಾಡ್ಬೇಕು ಅಂತೇಳಿ 8 ಲಕ್ಷ ದುಡ್ಡು ಇಸ್ಕೊಂಡು ಹೋಗಿದ್ದೀರಂತೆ. ಅವ್ರ ಹತ್ರ, ನನ್ನ ಮಗಳು ಹತ್ರ, ಪಾರು ಹತ್ರ. ನೀವು ಕರೆಕ್ಟ್ ಆಗಿ ಅಪ್ಪ ಅಮ್ಮ ತಾಯಿ ತಂದೆ ಕುಟುಂಬದಲ್ಲಿ ನೀವು ಆರೋಗ್ಯ ಅದೇನೇ ಹೇಳ್ತಾರೆ. ಕುಟುಂಬದಲ್ಲಿ ನೀವು ಹುಟ್ಟಿದ ಹೆಣ್ಮಗ ಆಗಿದ್ರೆ ಅವ್ರನ್ನೂ ಕರ್ಕೊಂಬನ್ನಿ. ನಾನು ಅವ್ರ ಮಕ ನೋಡಿದ್ರೆ ನಾನು ಇದಕ್ಕೆ ಬರ್ರಿ ಅಂತ 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 ಅಂದ್ರೆ ಬರ್ತೀನಿ. ನೀವು ಎಲೆ ಅಡಿಕೆ ಬಾಳೆಹಣ್ಣು ಅಕ್ಕಿ ದಕ್ಷಿಣೆ ನೀವು ಇಕ್ಕಿ, ನಾನು ಎಲೆ ಅಡಿಕೆ ಬಾಳೆಹಣ್ಣು ದಕ್ಷಿಣೆ ಎಲ್ಲ ಇಕ್ತೀನಿ. ಈ ತುಮಕೂರಿಗೆ ಬರ್ರಿ ನೀವು ನಿಮ್ಮೂರಿಂದ. ಇಲ್ಲಿ ಅಗ್ರಾರದಾಗ ಶನಿಮಾತ್ಮ ದೇವಸ್ಥಾನ ಇದೆ, ಅಲ್ಲಿ 3 ಸಲ ಪ್ರಮಾಣ ಮಾಡಿ ನಾನು ಮಾಡ್ತೀನಿ. ನಿನ್ ಬಾಯಿಗೆ ಮಣ್ಣಾಕ ನನ್ ಬಗ್ಲು ಹಾಳ್ ಮಾಡಿ ಅವಳು ದುಡ್ಡು ಇಸ್ಕೊಂಡು ಹೋಗಿ ಅಲ್ಲಿ ಪ್ರಮಾಣ ಮಾಡೋದಂತೀಯಲ್ಲ, ನಿನ್ ಕಣ್ಗೆ ಅಕ್ಕಿ ಇಕ್ಕ. ಅಲ್ಲ ನಾವು ಚಪ್ಲಿ ತಗೊಂಡು ಬಡದ್ಬಿಡ್ತೀನಿ ನೋಡು. ವಯಸ್ಸಾದವ್ರ ನಮ್ಗೆ ಅಯ್ಯೋ ಅನ್ಸ್ಕಂತೇನೋ. ಈ ನನ್ನ ಮಗಳನ್ನ ಹೆಂಗ ಗಂಡಸತ್ತಗಳು ಹೆಂಗ ಮದುವೆ ಆಗೋನಿ, ಅವಳಿಗೊಂದು ಬಾಳ್ ಕೊಟ್ಟವನಿ ಅಂತ ನಾವು ಖುಷಿಯಾಗಿದ್ರೆ ಈಗ ಆಲೆ ಹೇಳ್ತಾವ ದುಡ್ಡು ಇಸ್ಕೊಂಡು ಎಲ್ಲ ಇಸ್ಕೊಂಡು ಈಗ ಆಲೆ ಈಗ ಅವಳು ಇವಳು ಪ್ರಮಾಣ ಮಾಡ್ತೀನಿ ಅಂತೇನೋ. ಕೊಡ ನೀನ್ ಹೆಂಡತಿ ಕೈಲಿ ಫೋನ್ ಮಾತಾಡ್ತೀನಿ ನಾನು. ಬಂದು ಏನಿಲ್ಲ ನಿಮ್ ಊರಿಗೆ ಬಂದು 3 ಕಾಸು ಹರಾಜ್ ಹಾಕ್ಬಿಡ್ತೀನಿ. ಕೊಡೋ ಫೋನು, ಆ ವಿಶಾಲಮ್ಮ ಕೊಡೋ. ಚಾಪನೆ ಗಟ್ಟಿ. ಅಮ್ಮ ಅಮ್ಮ ಹೇಳೋ ಹೇಳೋ. ಅಲ್ಲ ಒಂದ್ ಸ್ವಲ್ಪ ಬೆಲೆ ಗೌರವ ಕೊಟ್ಟು ಮಾತಾಡಿ. ಏನ್ ಬೆಲೆ? ನಿನ್ನ ನಾನೇನೋ ದೊಡ್ಡ ಮನುಷ್ಯ ಅಂತ ಹೇಳ್ಬಿಟ್ಟು ಮಾತಾಡಿದ್ರೆ ಪ್ರಮಾಣ ಮಾಡ್ತೀನಿ ಅಲ್ಲೇ ಇಲ್ಲಿ ಅಂತೀಯ. ನೀನ್ ಹೆಂಡತಿಗೆ ಫೋನ್ ಕೊಡೋ, ಮಾತಾಡ್ತೀನಿ ನಾನು. ಕೊಡ್ತೀಯ? ಮನೆ ಬಾಕ್ಲಿಗೆ ಬರಲ್ಲ ಬೆಳಿಗ್ಗೆ. ಏನ್ ಮಾಡೋದು, ಎಲ್ಲ ಸ್ವಾಮಿ ಎಲ್ಲ ಹೊಸರಿಂದ ಮನಿಕೊಂಡು ರಾಜಕೀಯ ಹೋದ್ರೆ ಅಲ್ಲಿ ಬೇರೆ ಹುಚ್ಚ ಬರ್ತಾರೆ. ಏನ್ ಮಾಡೋದಿದೆ, ಇಲ್ಲಿ ಬಂದ್ರೆ ರಾಜಕೀಯ ಹೋಗುವಂತಾರೆ. ಮಾತಾಡೋ, ನಂಗೊಂದ್ ಸ್ವಲ್ಪ ಜೋರಾಗಿ ಮಾತಾಡ್, ಕಿವಿ ಕೇಳ್ಸಲ್ಲ. ಅಜ್ಜಿ ನೀನು ಒಬ್ಬನಿಗೆ ಹುಟ್ಟಿದ್ ಮಾತಾಡು. ಐತು ನಮ್ಮ ಮನೆಗೆ.
ವಯಸ್ಸಿಗೆ ತಕ್ಕನ ಮಾತಾಡತ್ತೀನಿ ನೀನು. ಆಮೇಲೆ ಏಸ್ಕೆ ತಮ್ಮ ಒಂದ್ ಎಡಗೈ ಏಸ್ಕೆ ಬಟ್ ಕಾಯಿ ಚಿಪ್ಪ ಬಿತ್ತು ಮಕ್ಕ ಕೊಡ್ತೀನಿ. ರೇ ನನ್ ಕೈ ನೋಡು, ನನ್ನಂತ ಕೈಲಾಗಿದೆ ಅಜ್ಜಿ ಕೈಲಿ ನೀನ್ ಸಿಕ್ಬಿಟ್ರೆ ಬೋಳಿ ಮಗನೇ ನೋಡು. ನನ್ನ ಮಗಳು ಹಾಳು ಮಾಡಿ ನನ್ನ ಮಗಳು 4-5 ವರ್ಷದಿಂದ ಮಡಿಕೊಂಡು ಎಲ್ಲ ದೋಳ್ತಾವ, ತಿಂದು ತೇಗಿ ಹೇಳ್ತಾವೆಲ್ಲ. ಮುಚ್ಚಿಗೆ ನಾನ್ ಗುಂಜಿಕ್ಕ ನಿಮ್ಮ ಅಮ್ಮನ್ ಮುಚ್ಚಿ ಮಡಿಕಾಳಕ್ ಹೋಗ್ರಂತೆ ಇವ್ ನಮ್ಮನ್. ನಮ್ಗೆ ಇಲ್ಲಿ 3 ಮಳೆ ಬಂದ್ರೆ ಎಲ್ಲ ತೊಟ್ಟಿ ಕಿಕ್ಕದ್ ಮನೆ ಮಡಿಕಾಳಕ್ ಬೇಕಲ್ಲ ನಮ್ಗೆ. ಅನ್ನ ತಿನ್ನ ಮಾತಾಡು. ನಾನೇನೋ ಹೋಗ್ಲಿ ಬಿಡು, ನನ್ನ ಮಗಳು ಎಲ್ಲ ಚೆನ್ನಾಗೋಳ ಅಂತ ನಾನೇನೋ ಮಾತಾಡ್ಸೋಣ ಅಂತ ಮಾಡಿದ್ರೆ ಬೋಳಿ ಮಗನೇ ಇಷ್ಟೆಲ್ಲ ಮಾಡ್ತೀನೋ? ಕಮ್ಮಿ ಕುಡೀರಿ, ಯಾವ್ದೋ ಬಿಟ್ಟಿ ದುಡ್ಡು ಸಿಗ್ತದೆ ಅಂತ ಕೊಡುದು. ಎದ್ದತ್ಲ ಮರ್ಯಾದೆಲ್ಲ ಮರ್ಯಾದೆ ಕಳಿಬೇಡ್ರಿ. ಏಯ್ ನಿನ್ ಬಾಯಿಗೆ ಮಣ್ಣಾಕ. ನಿಮ್ಮ ಯಾವ್ದಾನ ಇದನ್ನ ಕೆರೆವಾಗ ನೀರೆಲ್ಲ ತಮ್ಮನ್ ಬಕೆಟ್ ಕುಯ್ದು ಕುಡ್ಸಕ್ಕೆ ದುಡ್ಡು ಕೊಟ್ಟು ಪ್ರಪಂಚದಾಗ ಎಲ್ಲ ಮಾಡ್ತೈತೆ, ನಾವ್ ಒಬ್ಬರೇ ಮಾಡ್ತಾ ಇಲ್ಲ ಕಣಲ್ಲ. ಮುದುಕಿ ಮುಟ್ಟಿ ಗೋನ್ಸ್ರಿ ಮುಟ್ರಿ ಪುಟ್ರಿ ಪುಬಳಿ ಕಮಳಿ ಪುಬಳಿ ಪುಬಳಿ ಅದೇನ್ ಮಾತಾಡ್ತಾರ ನನ್ ಟಿಕ್ಕಿಟ್ ಇಡ್ರಿ ಇದು ಉಲ್ಕ ಮಿನಿ ಮುಂಡೆ ಉಕಳಿ ಮುಂಡೆ ನಿನ್ ಬಾಯಿಗೆ ಮಣ್ಣಾಕ. ಅನ್ನ ತಿನ್ನ ಮಾತಾಡು. ನೀನ್ ಹೋಗೋದಾರೆ ನೋಡಲ್ಲ, ಒಂದಲ್ಲ ಒಂದ್ ದಿವಸ ನನ್ ಸಾಪ ತಡ್ದೇ ಇರಲ್ವೋ, ನಿಮ್ ಮನೆ ಹಾಳಾಕೋಗ. ನಿನ್ ಆಕ್ಸಿಡೆಂಟ್ ಆಗೇ ಆಗ್ತೀನಿ ನೀನು. ಆಕ್ಸಿಡೆಂಟ್ ಆದ ನನಗೆ ನಿನ್ಗೆ ಒಂಚೂರು ದುಡ್ಡು ಕೊಡ್ಬೇಕಾಯ್ತು ಬಾರಂಗಡಿಗೆ. ಗುಬ್ಬಿಗಟ್ಟಗ ಏನ್ ಸಾವ್ಕಾರ ನೀವ್ ಹೆಂಗ್ ಅನ್ಬಿಟ್ರೆ ಹೆಂಗ್ ಹೇಳಿ? ನೀವ್ ಹಿಂಗ್ ಮಾಡ್ಬಿಟ್ರೆ ಹೆಂಗೆ? ನಮ್ ಜೀವನ ಹಿಂಗೆ ಏನು ಎತ್ತ? ನೀವ್ ಬೆಳಗ್ಗೆ ಬಂದ್ ಬಾರ ಕುಡ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಹೆಂಗ್ ಸ್ವಾಮಿ? ಇಲ್ಲಿ ನ್ಯಾಯ ಮಾಡೋರು ಯಾರು? ಪಂಚಾಯತಿಗೆಲ್ಲ ಬಂದ್ ಕುಂತವ್ರೆ. ನೋಡ್ರಿ ಆ ಕಡೆ ಬಂದೈತೆ, ಆ ಕಡೆ ದನ ಕತ್ಕೊಂಡೋಗಿರೋರು ಬಂದವ್ರೆ, ಈ ಕಡೆ ದನಿನವ್ರು ಬಂದವ್ರೆ. ನಿಮ್ಗೋಸ್ಕರ ನ್ಯಾಯ ಮಾಡಕ್ ಕುಂತಿದೀವಿ. ನೀವ್ ಗುಬ್ಬಿಗೇಟ ಕೂತ್ಕೊಂಡ್ಬಿಟ್ರೆ ಹೆಂಗೆ ಸ್ವಾಮಿ? ಇಲ್ಲಿ ನ್ಯಾಯ ಮಾಡಕ್ ಬರ್ಬೇಕು ಸ್ವಾಮಿ. ನೀವ್ ನ್ಯಾಯ ಮಾಡಕ್ ಬಂದ್ರೆ ಸ್ವಾಮಿ ಅಲ್ವಾ ಸ್ವಾಮಿ ಜಲ್ದಿ ನ್ಯಾಯ ಆಗೋದು, ತೀರ್ಮಾನ ಆಗೋದು. ಆಮೇಲೆ ನ್ಯಾಯ ತೀರ್ಮಾನ ಖಂಡಿತ ನಾವು ನ್ಯಾಯ ಮಾಡೋರಲ್ಲ ಸ್ವಾಮಿ. ನ್ಯಾಯ ಮಾಡೋರಪ್ಪ. ಯಾವ್ದಾರು ಬೇರೆ ನಂಬರಿಗೆ ಮಾಡಿದ್ರೆ ನೋಡಿ. ನೀವ್ ಯಾರು ಹೇಳಿ? ನರಸಿಂಹರಾಜ್. ಯಾವ ಊರು? ಬಳ್ಳಾಪುರ. ಯಾವ ಊರ ಹತ್ರ ಬರೋದು ಹೇಳ್ರಿ? ಅದು ಬೂನಹಳ್ಳಿ ರೇ. ಅಲ್ಲ ರೀ, ಯಾವ ಸ್ಟೇಟ್ ಅಲ್ಲಿ ಬರೋದದು? ತಮಿಳ್ನಾಡು. ಇದು ತುಮಕೂರು, ಕರ್ನಾಟಕ. ಮತ್ತೀಗ ಮೊದ್ಲೇ ಹೇಳಕ್ಕೆ ಏನಾಗೈತಯ್ಯೋ? ನಮ್ಮನ್ ಬಾಯಿಗೆ ಏನಾನ ಯೋಲಿಕೊಂಡಿದ್ದ? ಮತ್ತೀಗ ನರಸಿಂಹರಾಜು ಬಳ್ಳಾಪುರ ನಮ್ದು ರಾಂಗ್ ನಂಬರ್ ಇದು ಅಂತ ಹೇಳಕ್ ಆಗಲ್ವಾ? ಫೋನ್ ಮಾಡಿದ ತಕ್ಷಣ ನಾವ್ ಅಷ್ಟ್ ಮಾತಾಡ್ತಿರ್ತೀವಿ, ಸುಮ್ನೆ ಬಾಯಿಗೆ ಏನ್ ಇಕ್ಕೊಂಡಿರ್ತೀವಿ? ಯೋಲ್ಗಿಲ್ ಇಕ್ಕೊಂಡಿರ್ತೀಯ? ಓಯ್ ಅನ್ನ ತಿನ್ನ ಮಾತಾಡು. ಒಂದೇ ಒಂದ್ ನಿಮಿಷ ಹೊತ್ತು ಏನು ಅಂತ ಮಾತಾಡಕ್ಕೆ ಬಿಡು ಕೊಟ್ಟೇನೆ ನೀನು. ಇಲ್ಲಿ ನ್ಯಾಯ ಮಾಡಕ್ಕೆ ಅನ್ನ ತಿನ್ನೋದು ಹೇಳಕ್ತಿನಕೋನ ಇಲ್ಲಿ ನ್ಯಾಯ. ನೀವು ಯಾವ ಊರು, ನೀವು ಯಾವ ಕ್ಷೇತ್ರದಲ್ಲಿ ಇರೋದಕ್ಕಂತೂ ನೀವು ಜನಿಸಿದ ಜನ್ಮ ಸ್ಥಳವನ್ನು ವಿವರಿಸಿ ಹೇಳಿದ್ರೆ ನಾವು ನಿಮ್ಗೆ ಒಂದು ಒಳಿತಕ್ಕಂತ ಮಾಡೋ ಕೆಲಸವನ್ನು ಮಾಡ್ಕೊಂಡು ಬರ್ತೀವಿ ಕಂದ. ನಾವು ಉಚಿತವಾಗಿ ಜ್ಯೋತಿಷ್ಯವನ್ನು ಹೇಳಿರತಕ್ಕ ಮಗು. ನಮ್ದು ಬಳ್ಳಾಪುರ, ಬುಗುನಹಳ್ಳಿ ಪೋಸ್ಟ್, ತುಮಕೂರು ತಾಲೂಕು, ತುಮಕೂರು ಡಿಸ್ಟಿಕ್, ಬೆಳ್ಳಾವಿ ಹೋಗ್ಲಿ. ನೀನು ವೃಶ್ಚಿಕ ರಾಶಿಯಲ್ಲಿ ಜನಿಸಿದ್ಯಾ ಅಲ್ವಾ? ಕೆಮ್ಮಿಲ್ಲ ಉಸಿರು ಹೇಳ್ಕೊಂಡ್ರೆ ಯಾಕೆ? ನೀನು ಸ್ವಲ್ಪ ಟವರ್, ನೀನ್ ಮಾತಾಡೋದು ಕೇಳಿಸ್ತಾ ಇಲ್ಲ, ಸ್ವಲ್ಪ ಕ್ಲೀನ್ ಆಗಿ ಮಾತಾಡಪ್ಪ. ಟವರ್ ಇರುತ್ತಾ ಬಂದ್ ಮಾತಾಡು. ನೀನು ಒಂದ್ ಸ್ವಲ್ಪ ಟವರ್ ಇರುತ್ತಾ ಬಂದ್ ಮಾತಾಡು, ಹೇಳ್ತೀನಿ. ಬಂದ್ರಾ? ನಾನು ಉಚಿತವಾಗಿ ಜ್ಯೋತಿಷ್ಯವನ್ನು ಹೇಳಿ ಅವರ ಕಷ್ಟವನ್ನು ಪರಿಹಾರ ಮಾಡಿರ್ತಕ್ಕಂಥ ವ್ಯಕ್ತಿ ನಾನು. ಯಾವುದೇ ಹಣಕಾಸಿನ ನಾನು ಸೌಲಭ್ಯವನ್ನು ಪಡೆದಿಲ್ಲ ಕಂದ. ನಿಮ್ಗೋಸ್ಕರ ನೀನು ವೃಶ್ಚಿಕ ರಾಶಿಯಲ್ಲಿ ಜನಿಸಿದ್ಯಾ. ನೀನು ಒಬ್ಬರಿಗೆ ಸಹಾಯ ಮಾಡ್ಬೇಕು, ಒಬ್ಬರಿಂದ ನಾನು ಒಳ್ಳೇದ್ ಮಾಡ್ಬೇಕು, ಒಬ್ರಿಗೆ ಒಳ್ಳೇದಾಗಬೇಕು ಮಾಡ್ಬೇಕು ಅನ್ನೋದಂತ ವ್ಯಕ್ತಿತ್ವ ನಿಂದು ಅಲ್ವಾ? ನಿನ್ ಕೈಲಿ 100 ರೂಪಾಯಿ ಇದ್ರೆ 10 ರೂಪಾಯಿ ಯಾರಿಗಾನ ಕೊಟ್ಬಿಟ್ಟು ಬರ್ತೀಯ ನೀನು ಅಂತ ವ್ಯಕ್ತಿ ಉಳ್ಳವನು ಅಲ್ವಾ? ನೀನು ಅಂತ ವ್ಯಕ್ತಿತ್ವ ಉಳ್ಳವನು ನೀನು. ಆಮೇಲೆ ಮನೆ ಕಟ್ಟಬೇಕು, ನಾನು ಜೀವನದಲ್ಲಿ ಮುಂದೆ ಬರಬೇಕು, ಎಲೆಕ್ಷನ್ಗೆ ನಿಂತ್ಕೊಬೇಕು ಅಂತ ಆಸೆ ಇದೆ ಅಲ್ವನಪ್ಪ? ಹಲೋ, ಕರೆಕ್ಟ್.
ಕರೆಕ್ಟ್. ನೀನು ಎಲೆಕ್ಷನ್ ನಿಂತ್ಕೊಬೇಕು, ನಾನೊಂದು ಮನೆ ಕಟ್ಟಬೇಕು, ಮಗಳು ಮದುವೆ ಮಾಡಬೇಕು ಅಂತ ನಿನಗೆ ಒಂದು ಗಂಡು ಒಂದು ಹೆಣ್ಣು ಸಂತಾನ ಇರ್ಬೇ ಅಲ್ವನಪ್ಪ? ಅಲ್ವಾ? ಇಬ್ರು ಮಕ್ಳಿದ್ದಾರೆ. ಸರಿ ಮಾತಾಡು, ಟವರ್ ಇರ್ತಾ ಬಂದು ಮಾತಾಡು. ನೀನು ಈಚೆ ಬಂದು ಮಾತಾಡು, ಇಲ್ಲಾಂದ್ರೆ ನಾನು ಫೋನ್ ಕಟ್ ಮಾಡಬೇಕಾಗುತ್ತೆ. ಹೇಳಿ. ನಿನಗೆ ಒಬ್ಬ ಧರ್ಮಪತ್ನಿ ಇದ್ದಾರೆ ಅಲ್ವಾ? ಆದರೆ ನೀನು ಒಂದು ಸ್ವಲ್ಪ ಚಂಚಲ ಮನಸ್ಸಿನವನು ಅಲ್ವಾ? ಮನಸ್ಸು ಚಂಚಲ ನಿಂದು. ಅಂದ್ರೆ ಯಾವುದೇ ಒಂದು ಸುಂದರವಾದ ಹೆಣ್ಣನ್ನು ನೋಡಿದ್ರೆ ಅದನ್ನು ಆಕರ್ಷಣೆ ಮಾಡುತ್ತೆ ನಿನಗೆ ಅಲ್ವಾ? ಇಲ್ಲ ಅಂತದೇನಿಲ್ಲ. ಅಂತದೇನಿಲ್ವಾ? ಇಲ್ಲ. ಈಗಾಗಲೇ ನಿನ್ಗೆ 3 ಜನ ಸ್ಟೆಪ್ನಿದಿರು ಇರ್ಬೇಕಲ್ಲಪ್ಪ? ಜಂಗರ್ ಇರ್ಬೇಕಲ್ಲಪ್ಪ. ನೀವು ತಾಯಿನ ನಿಮ್ಮನ್ನಲ್ಲ ರೀ. ಹಲೋ ಹಲೋ ಸ್ಟೆಪ್ನಿ ಅವ್ರೇನು? ಸ್ಟೆಪ್ನಿ ನಿಮ್ಮ ಅಮ್ಮನ ಕೊರೋನಾ ಒಂದು ಕುಂತೈತಿ, ಸ್ಟೆಪ್ನಿಗೆ ಹೋದ ಇವ್ ತಾಯಿನ ಇಂಥ ಬರಲ್ವಲ್ಲ ಕೊರೋನಾ. ಹಲೋ ಮಗು ನರಸಿಂಹರಾಜು, ಸ್ವಾಮೀಜಿನ ನೀನು? ಹಲೋ ಹಲೋ, ನಾನು ಸ್ವಾಮೀಜಿ ಅಲ್ಲಪ್ಪ, ಶಾಸ್ತ್ರ ಹೇಳ್ಕೊಂತನು. ಕೇರಳದ ಪ್ರಖ್ಯಾತ ಜ್ಯೋತಿಷ ಆಡ್ದಕ್ಕಂತ ನಾನು ಇದ್ದಂಗೆ ಹೇಳಿದ್ರೆ ಎದ್ ಬಂದು ಎದ್ಕೋದ್ರಂತೆ. ಸತ್ಯ ಹೇಳಿದ್ರೆ ಯಾಕಪ್ಪ ಹುರ್ಕಂತಿದ್ಯಾ ನೀನು? ನಿನ್ ನೋಡ್ಸ ಮೊದ್ಲು ನಿಮ್ಮಂತ ಸ್ವಾಮೀಜಿನ ಮಕ್ಕಳ ಎಲ್ಲಾನ ಪ್ರಪಂಚದಾಗೆ ಅಡ್ಡ ದುಡ್ಡಿ ಸ್ವಾಮೀಜಿಗಳೆಲ್ಲನ ಈ ಮದುವೆ ಅರ್ಧ ಬರ್ಧ ಪೂಜೆ ಮಾಡಿ ಮದುವೆಯಾಗಿ ಸ್ವಾಮೀಜಿಗಳು ಕೆಟ್ಟ ಹೆಸರ್ತಾ ಇರೋದು ನಿಮ್ಮಂತ. ಇವನ್ ಯಾವನ ಗುಲಾಮ್ ಸ್ವಾಮಿ ಸುಮ್ಮಿರಮ್ಮ. ಹಲೋ ಸ್ವಾಮೀಜಿ ಬೈಬೇಡ ಅಂತ ಹೇಳ್ತೈತೆ. ಹಲೋ ಹಲೋ ನೋಡಪ್ಪ, ಹಾ ನಿನ್ಗೆ ಮುಂದಕ್ಕೆ ನೀನೇನ ಬೈಕೋ ಆ ಪಾಪಕ್ಕೆ ನೀನ್ ಹೋಗ್ತೀಯ. ನಾವ್ ಅದು ಮಾಡಿಲ್ವಲ್ಲ ಪಾಪ. ಆಯ್ತು ಬಿಡಪ್ಪ, ನಾನು ಈಗ ನಿನಗೆ ಎಲೆಕ್ಷನ್ ನಿಂತ್ಕೊಬೇಕು ಅಂತ ಆಸೆ ಇದೆ ಅಲ್ವನಪ್ಪ? ಬರೋ TP ಮೆಂಬರ್ ಅಲ್ಲಿ ನೀನು ನಿಂತ್ಕೊಬೇಕು, ಗೆಲ್ಬೇಕು, ಜನಕ್ಕೆ ನನ್ನ ಕೈಲಾದಷ್ಟು ಸಹಾಯ ಮಾಡಬೇಕು. ನಾನು ಕ್ಷೇತ್ರದಲ್ಲಿ ನಾನು ಒಳ್ಳೆ ಸಹಾಯ ಮಾಡಿ ಚರಂಡಿ ನೀರು ಎಲ್ಲ ಬರಂಗ್ ಮಾಡಿ ಜನಗಳು ನನ್ನ ಮನೆ ಮುಂದೆ ನಿಂತ್ಕೊಬೇಕು ಅಂತ ಮಾಡಬೇಕು ಅಂತ ನಿನ್ಗೆ ಹೆಸರಿದೆ. ಈಗಾಗಲೇ ನೀನು ಹಲವಾರು ರಾಜಕೀಯ ಮುಖಂಡರ ಹತ್ರ ಅಲ್ಲೇ ಓಡಾಡ್ತಾ ಇದ್ದೀಯ ಅವ್ರ ಜೊತೆ ಎಲ್ಲ ಅಲ್ವಾ? ನಿನ್ಗೆ ಖಂಡಿತವಾಗಿಯೂ ರಾಜಕೀಯ ಯೋಗ ಇದೆ. ಹಲೋ ರಾಜಕೀಯ ಯೋಗ ಐತೆ ಅಂತ ಹಿಂಗೆಲ್ಲ ಮಾತಾಡ್ಬಿಟ್ಟು ನೀವು ಹಂಗೆ ಸ್ಟೆಪ್ನಿ ಐತೆ ಟೈರ್ ಐತೆ ಅಂತ ಎಲ್ಲ ಹೇಳ್ಬಿಟ್ರೆ ನಮ್ಮನ್ನ ಯಾರ ಮೆಟ್ಟೋಗಿ ಅಲ್ವಾ ಓಟ್ ಕೇಳಕ್ ಹೋದಾಗ? ನಾನು ಕಂಡವ್ರ ಹತ್ರ ಹೇಳಕ್ ಹೋಗಿಲ್ಲಪ್ಪ, ನಿನ್ನ ಹತ್ರ ಹೇಳಿರೋದು ಆ ಮಾತು. ಹಿಂಗೆಲ್ಲ ಇಂಥವೆಲ್ಲ ಹೇಳ್ಬಾರ್ದು. ನೀವು ಸ್ವಾಮೀಜಿ ಆಗಿ ಒಬ್ರು. ಇಲ್ಲಪ್ಪ ಆಯ್ತು. ಹಲೋ ಹಲೋ, ನೀನು ಈಗ್ಲಿಂದ ನೀನು ಕೆಲಸ ಪ್ರಾರಂಭ ಮಾಡು. ನಾನು ನೀನು ಈ ಪೂಜೆ ಒಳ್ಳೇದಾಗಬೇಕು, ನಿನ್ಗೆಲ್ಲ ಒಳ್ಳೇದಾಗಬೇಕು, ರಾಜಕೀಯ ಪ್ರವೇಶ ಆಗ್ಬೇಕು ಅಂದ್ರೆ ನಾನು ನಿಂಗೊಂದು ಪೂಜೆ ಮಾಡಿಕೊಂಡಿದ್ದೀನಿ ಆಯ್ತಾ? ಇವತ್ತು ಅಮಾವಾಸ್ಯೆ ಅಲ್ವಾ? ನೀನು ಹೂ ಅಂತ ಅಂದ್ರೆ ನೀನು ಪೂಜೆ ಮಾಡ್ಬಿಡ್ತೀನಿ ಇವತ್ತು ನಿನ್ನ ಹೆಸರು ಮೇಲೆ. ಮಾಡ್ಬಿಡ್ಲಾ? ಮಾಡಿ ಆದ್ಮೇಲೆ ನಿನಗೊಂದು ಎಲ್ಲ ನಾನು ಹೇಳ್ತೀನಿ ಯಾವ ಥರ ಮಾಡಬೇಕು ಅಂತ. ಆ ಥರ ನೀನು ಪೂಜೆ ಎಲ್ಲ ಮಾಡ್ಕೊಂಡು ಹೇಳಿ ಥರ ಮಾಡ್ಕೊಂಡು ರಾಜಕೀಯದಲ್ಲಿ ಮುಂದೆ ಬರ್ತೀಯ, ಆಮೇಲೆ ಮನೆ ಕಟ್ಟಿರ್ತೀಯ. ಈ ನೀನು ಆಮೇಲೆ ಆಭರಣ ಪ್ರಿಯ ನೀನು ಅಲ್ವನಪ್ಪ? ನೀನು ಆಭರಣ ಪ್ರಿಯ ಅಂದ್ರೆ ಒಡವೆ ಹಾಕೋ ಶೋಕಿ ಜಾಸ್ತಿ ನಿನ್ಗೆ ಅಲ್ವಾ? ಒಡವೆ ಬಟ್ಟೆ ಹಾಕೋ ಶೋಕಿ ಎಲ್ಲ ಮಾರ್ಕೊಂಡ್ಬಿಡು, ಅಡ ಇಕ್ಬಿಟ್ಟಿದ್ಯಲ್ಲಪ್ಪ. ಏನ್ ಮಾಡಕ್ಕಾಗ್ತದೆ? ಅಯ್ಯೋ ಹಿಂಗೆ ಆಚಾರ. ಏನ್ಕಪ್ಪ ಅಡ ಇಕ್ಕಿದ್ದೀನೋ? ಮನೆಗೆ ಒಡವೆ ಮಾಡಿಕೊಂಡು ಏನ ಮಾಡ್ತೀಯ? ಅಡ ಇಕ್ಕಿ ಬೋರ್ಡ್ ಬಡ್ಡಿನ ಬರ್ತದೆ ಅಂತ ಅವ್ರು ಯಾರ ಗೌಡ್ರು ಹೇಳಿರು. ತಗೊಂಡೋಗಿ ಅಡ ಇಕ್ಕಿದೆ. ಇನ್ನ ಮಧ್ಯಕ್ಕೆ ಹೋದ್ರ ಅವರು ಅಯ್ಯೋ ಅವೆಲ್ಲ ಏನ್ ಮಾಡಕ್ಕಾಗ್ತದೆ ಆಚಾರ. ಹೋಗ್ಲಿ ಬಿಡು, ಅವೆಲ್ಲ ಮರಳಿ ಬರ್ತವೆ.
ಬಿಟ್ಬಿಡು ಒಂದು ನಿಮ್ಮ ತಾಯಿನ ಇಲ್ಲಿ ಅವನ ಗುಲಾಮ್ ನನ್ನ ಮಗ ಹೇಳ್ದ ಅವನ ಸತ್ತೋಯ್ದು ನಿನ್ನ ಕಾಯಿನ ಹಾಕಿ ನಿರ್ತ ಮಾಡಿ ಒಂಚೂರು ಸುಮ್ಮನೆ ಆಯ್ತ ಹಲೋ ಕಾಯಿನ ಹಾಕಿ ಇಂತ ನನ್ನ ಮಕ್ಳಿಂದಲೇ ನನಗೆ ಯಾರು ನಂಟ್ರು ಯಾರು ಹಲೋ ಹೇಳಿ ಸರ್. ವಿಶ್ ಯು ಹ್ಯಾಪಿ ಬರ್ತ್ಡೇ ನರಸಿಂಹಣ್ಣ. ಇಲ್ಲ ಬರ್ತಡೇ ಇಲ್ಲ, ನಾನು ಹುಟ್ಟಿರೋ ದಿನಕ್ಕನೇ ಗೊತ್ತಿಲ್ಲ. ನನ್ಗೆ ಹುಟ್ಟಿರೋದೇ ಡೇಟೇ ಗೊತ್ತಿಲ್ಲ ಸರ್. ಬರ್ತಡೇ ಎಂದು ಮಾಡ್ಕೊಂಡಿಲ್ಲ ನಾವು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ಹಲೋ ನನ್ ಮಗ ಯಾರಿಗೂ ಹುಚ್ಚಿಡ್ದು ಬಿಟ್ಟಿದ್ ಇಷ್ಟೊತ್ತಿಗೆ ಯಾರನ್ನೊಬ್ಬ ಇದು ಕುಡ್ದು ಬಿಟ್ಟವ್ನೆ. ಹಲೋ ಸಾಯಂಕಾಲಕ್ಕೆ ಫುಲ್ ಪಾರ್ಟಿ ಮಾಡೋಣ, ಫುಲ್ ಪಾರ್ಟಿ. ನಿನ್ಗೋಸ್ಕರ ನಾನ್ ಎಷ್ಟನ ಖರ್ಚಾಗ್ಲಿ ಸಾಯಂಕಾಲ ಫುಲ್ ಪಾರ್ಟಿ ಮಾಡಿ ಹಂಗೆ ಜಿಂಗಾಲೆ ಜಿಂಗ ಜಿಂಗ ಜಿಂಗಾಲೆ ಜಿಂಗ್ ಜಿಂಗಾಲೆ ಜಿಂಗ ಜಿಂಗ ಜಿಂಗಾಲೆ ಜಿಂಗ್ ಜಿಂಗಾಲೆ ಜಿಂಗ ಜಿಂಗ ಜಿಂಗಾಲೆ ಜಿಂಗ್ ತಿಂದಿ ಕುಡ್ದಿ ಹುಡುಗಿಯರ ಜೊತೆ ಪಬ್ಬಲ್ ಡ್ಯಾನ್ಸ್ ಆಡೋಣ ಅಣ್ಣ. ಯಾವ್ದು ಒಂದ್ಸಲ ಆಸ್ಪತ್ರೆಗೆ ತೋರ್ಸ. ಯಾಕಣ್ಣ ಅಲ್ಲಿ ಇದೆ ಇದು ಇಷ್ಟಿಷ್ಟೊತ್ತಿಗೆ ಹಿಂಗ್ ಫುಲ್ ಆಗಿ ಕುಡಿದ್ರೆ ಆರೋಗ್ಯ ಕೆಟ್ಟೋಗುತ್ತೆ. ನಾನು ಹಿಂಗೆ ಕುಡಿದು ತಿಕ್ಲಿ ಹಿಡ್ದಿತ್ತು ನನಗೆ. ಅಣ್ಣ ಯಾರು ಹೇಳಿ? ನೀವ್ ಯಾರು ಹೇಳಿ? ನಾನು ಮೋಹನ. ಮೋಹನ ಅಂದ್ರೆ ಯಾರು ಗೊತ್ತಿಲ್ಲ. ಮೋಹನ ಅಂದ್ರೆ ಇದು ಆದಷ್ಟು ಆರೋಗ್ಯದ ಕಡೆ ಗಮನ ಕೊಡಿ. ಎಲ್ಲ ಪುಣ್ಯ ಸ್ಥಳಕ್ಕೆ ಹೋಗಿ ಬನ್ನಿ. ಕುಡಿದು ತಿಂದು ಖರ್ಚು ಮಾಡೋ ಬದಲು ಯಾವ್ದಾರ ಪುಣ್ಯ ಸ್ಥಳಕ್ಕೆ ಹೋಗಿ ಬನ್ನಿ. ಇಷ್ಟಕ್ಕೆ ಹಿಂಗ್ ಕುಡಿದ್ರೆ ಆರೋಗ್ಯ ಕೆಟ್ಟೋಗುತ್ತೆ, ಆಮೇಲೆ ಇದು ಲಿವರ್ ಹೋಗುತ್ತೆ, ಇನ್ನೊಂದು ಮತ್ತೊಂದು ಅಂತ ಹೇಳ್ತಾರಲ್ಲ. ಅಣ್ಣ ನೀನು ಹುಡುಗಿಯರ ಜೊತೆ ಜಿಂಗಾಲೆ ಜಿನಕ ಜಿಂಗ ಜಿಂಗಾಲೆ ಜಿಂಗ್ ಜಿಂಗಾಲೆ ಜಿನಕ ಜಿಂಗ ಜಿಂಗಾಲೆ ಜಿಂಗ್ ಅಂತ ಆಡಲ್ವಾ? ಜಿಂಗಾಲೆ ಜಿಂಗಾಲೆ ಜಿಂಗಕ್ಕ ಹೇಳು ಇನ್ನೊಂದ್ಸಲ. ಜಿಂಗಾಲೆ ಜಿನಕ ಜಿಂಗ ಜಿಂಗಾಲೆ ಜಿಂಗ್ ಜಿಂಗಾಲೆ ಜಿನಕ ಜಿಲ್ಲ ಜಿಂಗಾಲೆ ಜಿಂಗ್. ಯಾಪಿತಾರಿಂది వాడు ಯಾಪಿತಾರಿಂది వాడు ಎಗರಿದ ಹೆಂಗಿದ ವೀರುಡು. ನಂಗೆ ಹಿಂದಿ ಬರಲ್ಲ, ರಾಂಗ್ ನಂಬರ್ ಮಾಡಿದ್ರ ನೋಡಿ. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್. ಚೆನ್ನಾಗಿದ್ದೀರಾ ಸರ್? ಲೈಫ್ ಅಲ್ಲಿ ಆರಾಮಾಗಿದ್ದೀರಾ? ನರಸಿಂಹರಾಜು ಬಳ್ಳಾಪುರ ಅಲ್ವಾ ಮಾತಾಡ್ತಿರೋದು? ನರಸಿಂಹರಾಜು ಬಳ್ಳಾಪುರ ಅವ್ರು ಮಾತಾಡ್ತಿರೋದಲ್ವಾ ಸರ್? ಲೈಫ್ ಅಲ್ಲಿ ಚೆನ್ನಾಗಿದ್ದೀರಾ ಸರ್? ಆರಾಮಾಗಿದ್ದೀರಾ? ಅಂತ ಹೇಳಿನಲ್ಲ ನಾವು ಆರಾಮಾಗಿದ್ದೀವಿ ಏನ್ ಸುಮಾರು ಹಂಗ ಆರಾಮಾಗಿದ್ದೀವಿ ಅಂತ ಆಗ್ಲೇನೆ ಹೇಳಿನಲ್ಲ. ಜೀವನದಲ್ಲಿ ಹೆಂಗ ಆರಾಮಾಗಿದ್ದೀರಾ ತಾನೇ? ನೀರ್ ಕುಡಿತಾ ಇದೀನಿ. ಆರಾಮಾಗಿದ್ದೀನಕ್ಕ. ಹೆಂಗ ಲೈಫ್ ಅಲ್ಲಿ ಆರಾಮಾಗಿದ್ದೀರಲ್ವಾ ಸರ್? ಲೈಫಾಗ ಆರಾಮಾಗಿದ್ದೀವಿ ಅಕ್ಕ. ಮತ್ತೆ ಇನ್ನೇನ್ ಸರ್ ಲೈಫ್ ಅಲ್ಲಿ ಹೆಂಗ ಆರಾಮಾಗಿದ್ದೀರಾ? ಲೈಫ್ ಅಲ್ಲಿ ಹೆಂಗ ಆರಾಮಾಗಿದ್ದೀರಾ ಸರ್? ಲೈಫಾಗ ಆರಾಮಾಗಿದ್ದೀವಿ. ಮತ್ತೆ ಇನ್ನೇನ್ ಸರ್ ಲೈಫ್ ಅಲ್ಲಿ ಹೆಂಗ ಆರಾಮಾಗಿದ್ದೀರಾ? ನಾನು ಇದು ನನಗೆ ಗೊತ್ತಿರ್ಲಿಲ್ಲ. ಸರ್ ಮತ್ತೆ ಇನ್ನೇನ್ ಸರ್ ಸಮಾಚಾರ? ಏನ್ ಹೇಳನಕ್ಕ? ನೀವು ಚೆನ್ನಾಗ್ ಮಾತಾಡ್ತೀರಾ ಸರ್, ಒಳ್ಳೆ ಚೆನ್ನಾಗ್ ಜೋಕ್ಸ್ ಎಲ್ಲ ಮಾಡ್ತೀರಾ. ನಾವು ನಿಮ್ಮ ಆಡಿಯೋಗಳಿಗೆಲ್ಲ ಫಿದಾ ಆಗ್ಬಿಟ್ಟಿದೀವಿ. ಮತ್ತೆ ಇನ್ನೇನ್ ಸರ್ ನಿಮಗೆ ಮಕ್ಳು ಮದ್ವೆ ಮ್ಯಾರೇಜ್ ಅಲ್ಲಿ ಆಗಿದೆ ಸರ್? ಆಗಿದೆ. ಅಲ್ಲೇ ಇವತ್ತಿಗೆ 2 ತಿಂಗಳು ಆಗ್ತಾ ಬಂತು, 2.25 ತಿಂಗಳು ಆಗ್ತಾ ಬಂತು. ಏನ್ ನಿಮಗ್ ಮದ್ವೆ ಆಗ? ಹ್ಞೂನಕ್ಕ, ಅಲ್ಲೇ 2.25 ತಿಂಗಳು ಆಯ್ತು. ಯಾರು ನಿಮಗ್ ಮದ್ವೆ ಆಗ? ನಿಮಗ್ ಮದ್ವೆ ಆಗಿ 2.25 ತಿಂಗಳು ಆಯ್ತಾ ಸರ್? 2.25 ತಿಂಗಳು, ಇನ್ನ 2.5 ತಿಂಗಳು ಆಗಿಲ್ಲ. ಯಾರಿಗೆ ನಿಮಗ್ ಮೊನ್ನೆ ಮದ್ವೆ ಆಗಿದ್ದ ಸರ್? ಹಂಗಾರೆ ಮೊನ್ನೆ ಇದು ಅದೇ ಕೊರೋನಾದಾಗ ಆಗಿದ್ದು. ಯಾರಿಗೆ? ನಿಮ್ಗ? ಹಂಗಾರೆ ಇನ್ನು ಚಿಕ್ಕ ವಯಸ್ಸು ನಿಮ್ಗೆ. ಇಲ್ಲ ನಮ್ಮ ಮಗರಿಗೆ. ಓ ಶಿಟ್ ಸರ್, ನಿಮ್ ಮಗರ್ಗ್ ಮದ್ವೆ ಮದ್ವೆ ಆಗಿರೋ ಮಗ ಇದಾರ ನಿಮ್ಗೆ? ಆಸ್ಪತ್ರೆಗೆ ತೋರ್ಸಕ್ಕಿಲ್ಲ, ಯಾಕೆ ಕೆಮ್ತಾ ಇದ್ದೀರಾ? ಹೌದಾ? ಇಲ್ಲ ಕೆಮ್ಮಿದಲ್ಲ, ನಾನೆಲ್ಲ ನೀವು ಮೊನ್ನೆ ಮದ್ವೆ ಆಯ್ತಾನೋ ಅನ್ಕಂಡೆ. ಮತ್ತೀಗ ನಿಮ್ ಮಾಲೆ ಮದ್ವೆಗೆ ಬಂದಿರೋ ಮಗ ಇದ್ದಾನ? ಮದ್ವೆ ಆಗಿರೋ? ಮದ್ವೆ ಬಂದಿರೋನಲ್ಲ, ಮದ್ವೆ ಆಗಿರೋ ನಾವೇ. ಹೌದಾ? ನೋಡಿ ಸರ್, ನಿಮ್ ವಾಯ್ಸಲ್ಲಿ ಗೊತ್ತೇ ಆಗಲ್ವಾ ಸರ್, ತುಂಬಾ ಹೆಂಗಾಗಿದ್ದೀರಾ ನೀವು ತರ ಕಾಣಿಸ್ತೀರಾ ನೀವು. ಏನ ಬಿಡಕ್ಕ, ಅದೇನ್ ಹೆಂಗಪ್ಪ ಹಂಗೋ ಏನಾಯ್ತು ಅದ್ರಲ್ಲಿ.
ಮತ್ತೆ ಇನ್ನೇನು ಸರ್ ಆರಾಮಾಗಿದ್ದೀರಾ? ನಮಗೆ ನಮ್ದು ಮದುವೆ ಎಲ್ಲ ಆಗಿದೆ ಸರ್. ನಮ್ಗೂ ಇಬ್ರು ಮಕ್ಳಿದ್ದಾರೆ. ನಮ್ಮ ಹಸ್ಬೆಂಡ್ 1.5 ವರ್ಷದಿಂದ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು ಸರ್. ನಮಗೂ ಮದುವೆ ಆಗಿದೆ, 2 ಮಕ್ಳಿದಾವೆ. ನಮ್ಮ ಹಸ್ಬೆಂಡ್ ಈಗ 1 ವರ್ಷದಿಂದ ಆಕ್ಸಿಡೆಂಟ್ ಆಗಿ ಸತ್ತೋದ್ರು ಸರ್. ಒಳ್ಳೇದಾಗ್ಲಿ, ಸತ್ತೋಗ್ಲಿ. ನೀವು ಮಕ್ಕಳು ನೋಡ್ಕೊಂಡು ಸುಮ್ಮನೆ ಇದ್ಬಿಡಿ. ನನಗೆ ಬರೇ ನಿಮ್ಮ. ಹಲೋ ನರಸಿಂಹರಾಜು ಅವರೇ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಎಲ್ಲಿದ್ದೀರಾ? ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಏನ್ ಜನವ ಇದು ಬೂನಳ್ಳಿಯಲ್ಲಿ ತಿಂಡಿ ತಿನ್ನೋಣಂತ ಬಂದೆ. ಆಯ್ತು. ಆರೋಗ್ಯವೇ ಬಗ್ಗೆ ಮೊದ್ಲು ತಿಂಡಿ ಕಾಫಿ ಎಲ್ಲ ಮಾಡ್ಬೇಕು. ಅದೇ ನಾನು ಕಿಶೋರ್ ಕುಮಾರ್ ನಿಮ್ ಫೋನ್ ಮಾಡಿದ್ನಲ್ಲ ನಿಮ್ಗೆ. ಯಾಕೆ ಕಿಶೋರ್ ಕುಮಾರ್ ಹೇಳಿ? ನಾನು ಅದೇ ಇದು ಚೀನಾ ರಷ್ಯಾದಲ್ಲಿ ಬಿಸ್ನೆಸ್ ಮಾಡ್ತೀನಲ್ಲ. ಬಸ್ಗಳು ಚೀನಾ ರಷ್ಯಾದಲ್ಲಿ ಬಿಸ್ನೆಸ್ ಮಾಡ್ತೀನಲ್ಲ, ಕಾಂಗ್ರೆಸ್ ಗಿಡ. ಇವರು ಕಾಂಗ್ರೆಸ್ ಗಿಡ ಮೂಗ್ಬಿಟ್ಟು. ಕಾಂಗ್ರೆಸ್ ಗಿಡ ಹೂವ ಮೂಗ್ಬಟ್ಟು ಕಳಿಸ್ತೀನಿ. ಆಮೇಲೆ ಪರಂಗಿನ ಗಿಡ, ನುಗ್ಗೆ ಗಿಡದಲ್ಲಿ ನಾವು ವಾಸ್ಕಲ್ ಕಿಟಕಿ ಮಾಡ್ತೀವಿ ಆ ಕಡೆ ಚೀನಾ ರಷ್ಯಾದಲ್ಲೆಲ್ಲ. ಆ ತರ ಏನಾನ ನೀವು ಪರಂಗಿನ ಗಿಡ ನುಗ್ಗೆ ಗಿಡ ಏನಾನ ಕಟ್ ಮಾಡಿಸಿ ಇದ್ರೆ ಮರಗಳಿದ್ರೆ, ಒಂದು ನುಗ್ಗೆ ಮರ ಒಂದು 48,000 ರೂಪಾಯಿ ತಗಂತೀವಿ. ಒಂದು ಎಷ್ಟು ದಪ್ಪನೇ ಇರ್ಲಿ, ಎಷ್ಟು ಸಣ್ಣಗನೇ ಇರ್ಲಿ, ಏನು ಒಂದು ನುಗ್ಗೆ ಮರ 48,000 ರೂಪಾಯಿ ತಗಂತೀವಿ. ಆಮೇಲೆ ಒಂದು ಪರಂಗಿನ ಗಿಡ 36,000 ರೂಪಾಯಿ ತಗಂತೀವಿ. ಫಿಕ್ಸ್ ರೇಟ್ ಅದು. ಇಲ್ಲಿ ಕಡ್ಕೊಂಡು ಹೋಗಾರೆ ದಿಕ್ಕಿಲ್ವಲ್ಲ ಸ್ವಾಮಿ. ಇದು ಇವ್ರು ರವಣ್ಣರೇ 40 ಎಷ್ಟು ಸ್ವಾಮಿ? ಏನ್ ಹೇಳಿ? ಎಷ್ಟಕ್ಕೆ ಮಾಡಿರೋದು ನುಗ್ಗೆ ಮರ ತಗೊಳೋದು? 48,000 ರೂಪಾಯಿಗೆ ನುಗ್ಗೆ ಮರ. ಅದೆಷ್ಟು ಹೆಂಗನ ಇರ್ಲಿ, 36,000 ರೂಪಾಯಿಗೆ ಪರಂಗಿನ ಮರ. ನೋಡಿ ರವಣ್ಣರೇ, ರವೀಣವ್ರೆ 48,000 ರೂಪಾಯಿಗೆ ನುಗ್ಗೆ ಮರ ತಗೊಂತಾರೆ ಅಂತ. ಅದ್ ಹೆಂಗನ ಇರ್ಲಿ ನುಗ್ಗೆ ಮರ. ಯಾರು ರವೀಣರ ಅಂದ್ರಲ್ಲ? 38,000 ರೂಪಾಯಿಗೆ ಪರಂಗಿ ಮರ ತಗೊಂತಾರೆ ಅಂತ. ಸ್ವಾಮಿ ಯಾರು ರವೀಣರ ಅಂದ್ರಲ್ಲ? ಯಾರು ಹೇಳ್ತಿದ್ದೀರಾ? ಇಲ್ಲಿ ಹೋಟ್ಲಲ್ಲ. ಏನ್ ಗೊತ್ತಾ, 48,000 ರೂಪಾಯಿಗೆ ನುಗ್ಗೆ ಮರ, 36,000 ರೂಪಾಯಿಗೆ ಒಂದು ಪರಂಗಿನ ಮರ, 1 kg ಕಾಂಗ್ರೆಸ್ ಹೂವ 3,500 ರೂಪಾಯಿ. ನಿಮ್ಗೆ ಕಮಿಷನ್ ಮೇಲಿರುತ್ತೆ. ಕಮಿಷನ್ ಬಿಟ್ಟು ನಿಮ್ ಕಮಿಷನ್ ಬಿಜೆಪಿ ಬಿಟ್ಟವ ಇವು. ಈಗ ಇಲ್ಲಿ ರೋಡ್ ಸೈಡ್ ಬಿಟ್ಟವಲ್ಲ ಹೂವ. ಸ್ವಾಮಿ ವೈಟ್ ಇರಲ್ವಾ? ಅದು ವೈಟ್ ಸಣ್ಣ ಹೂವ ಇರಲ್ವಾ? ಅದು ಎಷ್ಟು ಕೆಜಿ? 3,500. ನಿಮಗ್ ಕಮಿಷನ್ ಅಲ್ಲ, ಇನ್ನ ಉಳಿಸ್ಕೊಂಡವ್ರ ಜನ. ಅಲ್ಲ, ನಿಮಗ್ ಕಮಿಷನ್ ಇರುತ್ತೆ. ನೀನ್ ಕಾಂಗ್ರೆಸ್ ಗಿಡ ಮೂಗ್ಬಟ್ ಮಾಡ್ತಾರ ಯಾರನ್ನ? ಅಣ್ಣ ಏನ್ ಈ ತರ ಮಾತಾಡ್ತೀರ? ಈ ಬಿಸ್ನೆಸ್ ನಿಮ್ಗೆ ಗೊತ್ತಿಲ್ವಾ ನಿಮ್ಗೆ? ಅಲ್ಲ, ಕಾಂಗ್ರೆಸ್ ಗಿಡ ಮುಟ್ರೆ ಮೈ ಕಡ್ತತ್ಕೊಂಡಿದೆ ಅಂತಂದ್ರಾಗೆ ಮೂಗ್ಬಟ್ಟು ಎಷ್ಟು ಕೆಜಿ? ಸ್ವಾಮಿ ಕೆಜಿ 3,500. ಏನ್ ಪದೇ ಕೇಳ್ತಾ ಇದ್ದೀರಿ? ಬಿಸ್ನೆಸ್ ಹಾಳು ಮಾಡ್ತಾ ಇದ್ದೀರಲ್ಲ ನೀವು. ನೀವ್ ತಗೊಂಡ್ರೆ ತಗೊಬೇಕು, ಇಲ್ಲಾಂದ್ರೆ ಇಲ್ಲಿ ಮಾಡ್ಬೇಕು. ನಮಗೆಲ್ಲ ಹುಚ್ಚು ಹಿಡಿದು ಬಿಟ್ಟು ತಪ್ಪಿಸ್ಕೊಂಬಂದ್ ನಾವು ತಿಕ್ಲಿಡ್ದು ಇಸ್ಬಿಟ್ಟು ಅದು ಆಡಿ ತಿಕ್ಲಿಡ್ದು ನನಗೆ ಹುಚ್ಚಾಸ್ಪತ್ರೆ ಸೇರ್ಸಕ್ ಮಾಡ್ತಾವ ನೀವು. ರೇ ಸಾರ್ ನರಸಿಂಹರಾಜು, ನೀವು ಕ್ಲೀನ್ ಆಗಿ ಮಾತಾಡೋದ್ ಕಲ್ತ್ಕೊಳ್ಳಿ. ಬಿಸ್ನೆಸ್ ಹಾಳು ಮಾಡಕ್ ಹೋಗ್ಬೇಡ್ರಿ. ನೀವ್ ಮಾತಾಡೋದು ನುಗ್ಗೆ ಮರ ಯಾರನ್ನ ನುಗ್ಗೆ ಮರ ವಾಸ್ಕಾಲ್ ಮಾಡ್ತಾರ? ರೇ ಸ್ವಾಮಿ, ನುಗ್ಗೆ ಮರದಲ್ಲಿ ಈ ಸೋಫಾ ಅದೆಲ್ಲ ಕಾಲುಗಳು ಬರಲ್ವಾ? ಈಗ ಮಂಚಕ್ 4 ಕಾಲು ಬರುತ್ತಲ್ವಾ? ಮಂಚದ ಕಾಲ್ ಮಾಡ್ತಾರ ನುಗ್ಗೆ ಮರದಲ್ಲಿ. ಪರಂಗಿನ ಮರದಲ್ಲಿ ಅದನ್ನ ಪರಂಗಿನ ಮರ ಕೊಯ್ದ್ಬಿಟ್ಟು ನಾವು ಹಲ್ಗೆ ತರ ಮಾಡ್ಕೊಂಡು ಅವನ್ನ ಪೀಸ್ ಮಾಡಿ ಅದನ್ನ ನಾವು ಮಂಚದ ಮೇಲೆ ಸೋಫಾ ಸೆಟ್. ಹಲೋ, ಯಾಕಣ್ಣ ಫೋನ್ ಕಟ್ ಮಾಡ್ದೆ? ಕಟ್ ಮಾಡಿದೆ. ಹಲೋ ನರಸಿಂಹಣ್ಣ, ಫೋನೇ ಮಾಡಿಕೊಳ್ಳೋದು ಬೇಡ. ಒಂದ್ ತಾಯಿನ ಹಾಕಿ ತಾಂಡು ಎಲ್ಲ ಚೆಚ್ಚಾಯಿ ಸುಮ್ಮನೆ ಉಣ್ಕೊಂಡು ಹೋಗ್ಬಿಡ್ತೀನಿ. ಸುಮ್ಮನೆ ಒಬ್ಬ ದುಡ್ಡು ಕೊಡೋಣ, ಒಬ್ರು ಮಾಡಲ್ಲ. ಒಂದ್ ತಾಯಿನ ಹಾಕ್ಯ ನರಸಿಂಹಣ್ಣ. ಯಾರು? ನರಸಿಂಹಣ್ಣ. ಯಾಕೆ ಯಾರ್ರಿ? ನರಸಿಂಹಣ್ಣ 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 ಯಾರು ಹೇಳು? ನಾನ್ ತುಣ್ಣೇಕ ಹೇಳ್ರಿ ಯಾರ ಹೆಸರು? ನಮ್ದಾಗ ಕಷ್ಟದಾಗ ನಾವಿದ್ದೀವಿ. ನರಸಿಂಹಣ್ಣ
ಈಗಾಗಲೇ 150 ಸಲ ಅಂದಿ. ಯಾಕೆ ನಿಮಗೆ ಬಿಡಿಸ್ಕೊಂಡೈತಾ? ನರಸಿಂಹಣ್ಣ ನೋಡೋ, ಇನ್ನೊಂದ್ಸಲ ಹೇಳಿರ ಹಂಗೆ. ಈಗಾಗಲೇ 150 ಸಲ ಹೇಳಿರ ನೀನು. ನರಸಿಂಹಣ್ಣ ಅಯ್ಯೋ ನಮ್ಮನ್ನ ಇದೇನ್ ಇದು ಕತೆ ಇದು? ಇದೇನ್ ಕತೆ ಇದು? ನನ್ನ ತಿಕ್ಲು ಮಾಡ್ಕೊಂಡಿದ್ಯಾ ನೀನು? ನರಸಿಂಹಣ್ಣ ಅಯ್ಯೋ ಅಂತ ಆಯ್ನ ಇಲ್ಲಿಗೆ 200 ಸಲ ಆತಲ್ಲ. ನರಸಿಂಹಣ್ಣ ಯಾವನ್ ಹೇಳ ಲಫರ್ ಆಗಳಪ್ಪ. ನರಸಿಂಹಣ್ಣ ಓಯ್ ನಾನೇ ನರಸಿಂಹಣ್ಣ. ಏನ್ ಹೇಳಿ ಬಿಟ್ಟು ಅಯ್ಯೋ ಅಂತ ಆಯ್ನ. ನರಸಿಂಹಣ್ಣ ಏಯ್ ನಾನ್ ನೋಡೋ ಇನ್ ಕವಿಲ್ ಮೊಬೈಲ್ ಹಾಕ್ಬಿಡ್ತೀನಿ ಆಚೆಗೆ. ನರಸಿಂಹಣ್ಣ ನರಸಿಂಹಣ್ಣ ನರಸಿಂಹಣ್ಣಂಗ್ ತಿಕ್ಲಿಡಿತು. ನರಸಿಂಹಣ್ಣಂಗ್ ತಿಕ್ಲಿಡಿತು. ಅಯ್ಯೋ ಅಮ್ಮನ್ನ ನಾನ್ ನಕ್ರು ಅವ್ನು ಹೇಳಲ್ಲ ಯಾರು ಏನು ಅಂತ. ನರಸಿಂಹಣ್ಣ ಏನ್ ಹೇಳೋಣ? ಓ ಅಮ್ಮನ್ನ ಒಂದಿಷ್ಟು ಇದನ್ನ ತಂದ ಮಗ ಯಾಕೆ ಹೊರಗಡೆ ಕೊಂಡ ಇದೆ. ನರಸಿಂಹಣ್ಣ ಏನ್ ಹೇಳೋ ಶಾಟಣ್ಣ? ಅಯ್ಯೋ ತಾಯಿನ ಕ್ಯಾಯ. ನರಸಿಂಹಣ್ಣ ಅಯ್ಯೋ ನಮ್ಮನ್ನ ತಿಥಿಗೆ ಹೋಗ್ಬೇಕು ಹೇಳಿ. ನರಸಿಂಹಣ್ಣ ನೋಡ್ತಿಲ್ಲಣ್ಣ. ನರಸಿಂಹಣ್ಣ ತಾಯಿನ ಕ್ಯಾಯ ಉಸಿರು ಸಿಕ್ಕಂಡಂಗ ಆತಲ್ಲ. ಯಾರ ಸಮಯ? ನರಸಿಂಹಣ್ಣ ಅಯ್ಯೋ ತಾಯಿನ ಬೆಳಕರ್ದಾಗಿಂದ ಬರೀ ನರಸಿಂಹಣ್ಣ ಅಂದಿದ್ದೆ ಆಗೋದಲ್ಲ. ನರಸಿಂಹಣ್ಣ ನರಸಿಂಹಣ್ಣ ನಾನೇ ನರಸಿಂಹಣ್ಣ. ಏನ್ ಹೇಳು ನಗದ್ ಬಿಟ್ಟು? ನರಸಿಂಹಣ್ಣ ಅಯ್ಯೋ ಮಗ ನಂಗೆ ತಿಕ್ಲಿಡ್ದೆ ನೋಡು. ನರಸಿಂಹಣ್ಣ ಟಿಕ್ಕಿ ಹಿಡ್ದಿದೆ ನೋಡು. ಏನ್ ಹಿಂಗಾಗಿ ಹೋತ್ ನನ್ ಕತೆ. ನಮ್ಮನ್ನ ಹಾಕ್ಯ ಇರೋದ್ 70 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡ್ ತಿರುಗಿ ಬಂದೆ. ₹1 ಕೊಡ್ಲಿ ಯಾರು? ನರಸಿಂಹಣ್ಣ ಅಯ್ಯೋ ನಮ್ಮನ್ನ ಹಾಕ್ಯ ಇಲ್ಲೇ ಅಜ್ಜಿಗೆ ಇರ್ಬೇಕಾಟ ಆದ್ರೆ ನಮ್ಮನ್ನ ಯಾವ್ದೋ ಇರೋ ಕಾಸು ತಗೊಂಡು ಕಾರಿಗೆ ಕೊಟ್ಟು ಕಾರಿಲ್ಲ ಎಲ್ಲ ಬಿಚ್ಕೊಂಡ್ ಹೋದ್ರು. ಏನ್ ಕತೆ ನೀವು? ನಮ್ಮನ್ನ ಹಾಕ್ಯ ಇಲ್ಲಿ ₹1 ಇಲ್ಲ 70 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡ್ ಬಂದೆ. ಏನಣ್ಣ ಇದು ನರಸಿಂಹಣ್ಣ ನಿಂದು? ಇವ್ನ ಯಾವ ತಿಕ್ಕು ನನ್ನ ಮಗ ಇಲ್ಲಿಗೆ 1,500 ಸಲ ಬರೀ ನಗ್ತಲೆ ಅವನೇ. ನರಸಿಂಹಣ್ಣ ಯಾರು ನೀನು? ಇನ್ನೂ ಜೋರಾಗಿ ಅಣ್ಣ, ಇನ್ನೂ ಜೋರಾಗಿ, ಇನ್ನೂ ಜೋರು. ಅಯ್ಯೋ ಹೋಗಿ ತಿಕ್ಕು ನನ್ನ ಮಕ್ಳು ತವಾಡ್. ನಾನು ಅರ್ಧ ಜೀವ ಮಾಡ್ಕೊಂಡಿಲ್ಲ ಒಂದ್ ತಾಯಿನ ಹಾಕಿ. ಅಯ್ಯೋ ಹಲೋ, ಗುರುಭ್ಯೋ ನಮಃ.
ಸ್ವಾಮಿ ಅದೇ ಬೆಳಗ್ಗೆ ಮಾಡು ಅಂತ ಅಂದ್ರಲ್ಲ, ನಾವು ಮೂರು ಸಲ ಮಾಡಿದ್ರಲ್ಲ ಯಾರು ಅಂತ ಮಾಡಿದೆ ಸರ್. ಆಯ್ತು, ನೀವೇ ಸ್ನಾನ ಅದು ಮಾಡಿ ಸರ್. ಅದ್ಯಾರೋ ನಮ್ಮವ್ರ ಸಂಬಂಧಿಕರು ಅಂತ ಮಾಡಿದೆ ಸರ್. ಹಲೋ, 3 ಸಲ ಮಾಡಿದ್ರಲ್ಲ, ಅದಕ್ಕೆ ಯಾರೋ ನಮ್ಮ ಸಂಬಂಧಿಕರು ಅಂತ ಮಾಡಿದ್ದೆ ಸರ್. 5 ನಿಮಿಷ ಫ್ರೀ ಇದೆಯಾ, ಮಾತಾಡ್ಲಾ? ಮಾತಾಡಿ ಸ್ವಾಮಿ. ಎಲ್ಲ ಇದು ನಮ್ಮ ಸಂಬಂಧಿಕರು ಅಂತ ಮಾಡಿದೆ ಸ್ವಾಮಿ. ಇರ್ಲಿ. ಈಗ ರಾತ್ರಿ ನಾನು ಪೂಜೆ ಮಾಡ್ದೆ. ಪೂಜೆ ಮಾಡ್ಬೇಕಂದ್ರೆ ನೋಡಿ, ಇವತ್ತು ಕೆಲಸ ಮಾಡ್ತೀನಿ. ಕೊಟ್ಟಿಲ್ಲ, ಭಗವಂತನೇ ಕೊಟ್ಟಿಲ್ಲ. ಹಲೋ, ಪೂಜೆ ಮಾಡ್ಬೇಕಾದ್ರೆ ಒಂದು ದುಷ್ಟ ಶಕ್ತಿ ಅಡ್ಡಕ್ ಬಂದ್ಬಿಡ್ತಪ್ಪ. ಸ್ವಾಮಿ ಅಂತ ಮಾಡಿದೆ ಸ್ವಾಮಿ. ಆಯ್ತು, ನೀವು ಪೂಜೆ ಮಾಡಿ ರೇ. ಒಂದ್ ನಿಮಿಷ ಹೇಳೋದ್ ಕೇಳಿಸ್ಕೊಳ್ರಿ. ನಾನು ಪೂಜೆ ಮಾಡಬೇಕಾದ್ರೆ ಒಂದು ದುಷ್ಟ ಶಕ್ತಿ ನನ್ ಮೇಲೆನೆ ಆಕ್ರಮಣ ಮಾಡಕ್ ಬಂದ್ಬಿಡ್ತು. ನಿಮ್ ಮ್ಯಾಲ ಯಾರೋ ಸರಿಯಾಗಿ ಮಾಡ್ಬಿಟ್ಟವ್ರೆ, ದುಷ್ಟ ಶಕ್ತಿಗಳನ್ನೆಲ್ಲ ಬಿಟ್ಬಿಟ್ಟವ್ರೆ. ಆದ್ರೂ ಇವರು ಜೆಂಟ್ಸು, ನಾವು ಗಂಡಸು ನಾವು. ನನ್ಗೇನ್ ಗೊತ್ತಾಗಲ್ವನೇ ಜೆಂಟ್ಸ್ ಯಾರು ಲೇಡೀಸ್ ಯಾರು ಅಂತ. ಅಲ್ಲ, ಯಾರು ಮಾಡ್ಯಾವ್ರಿ ಅಂದ್ರಲ್ಲ. ನಿಮ್ಗೆ ಯಾರೋ ಕೈ ಕೊಟ್ಟಿದ್ದಾರೆ ಅಂತ ಅಂದ್ರೆ ಮಾಟ ಮಂತ್ರ ಮಾಡ್ಸಿದ್ದಾರೆ ಅಂತ. ನಾವೇನೋ ಇದೇನೋ ಅಂತಿದ್ದೆ ಸ್ವಾಮಿ. ಅದು ಅದು ನನ್ ಮೇಲೆ ನಾನು ನಿಮ್ಗೆ ಒಳ್ಳೆ ಮಾಡಕ್ ಬಂದಲ್ಲ, ಅದು ನನ್ ಮೇಲೆನೆ ಆಕ್ರಮಣ ಮಾಡಕ್ ಬಂದ್ಬಿಡ್ತಾರತ್ರೆ. ನಮ್ಗೆಲ್ಲ ಗೊತ್ತಾಗುತ್ತೆ ಅಲ್ಲ. ಆಮೇಲೆ ಎಲ್ಲ ಸರಿ ಮಾಡಿದೀನಿ. ಈಗ ಪೂಜೆ ಮಾಡಿದೀನಿ. ಈಗ ಅದೇ ಹೇಳುದ್ನಲ್ಲ ನಿಮ್ಗೆ, ಈಗ ನಾನು 10:30ಗೆ ಎಷ್ಟೊತ್ತಿಗೆ ಕೊರಿಯರ್ ಮಾಡಿ ಕಳಿಸ್ತೀನಿ. ಅದು ಸಾಯಂಕಾಲ ಬರುತ್ತೆ. ಅಡ್ರೆಸ್ ಹೇಳಿ ನಿಂದು ಮನೆಯದು. ನರಸಿಂಹರಾಜು, ಲೇಟ್ ನರಸಿಂಹಪ್ಪ. ಬರ್ಕಂಡ್ರ? ಹೇಳಿ. ಬಳ್ಳಾಪುರ. ಹುಡ್ಗ ಬರ್ಕಂತಾನೆ, ಕೇಳುತ್ತೆ, ಹೇಳಿ. ಬಳ್ಳಾಪುರ ಬುಗುಡ್ನಹಳ್ಳಿ ಪೋಸ್ಟ್, ತುಮಕೂರು ತಾಲೂಕು, ತುಮಕೂರು ಡಿಸ್ಟಿಕ್. ಆಯ್ತಪ್ಪ. ಇದು ನಿಮ್ ಪಿನ್ ನಂಬರ್, ಪಿನ್ ಕೋಡ್ ಹೇಳಪ್ಪ. ಇನ್ನು ಅಂದ್ರೆ ಪಿನ್ ಕೋಡ್ ನಂಬರ್, ನಿಮ್ ತುಮಕೂರಲ್ಲ ಪಿನ್ ಕೋಡ್ ನಂಬರ್ ಇರುತ್ತೆ, ಅದನ್ನ ಹೇಳ್ಬೇಕು. ನಮ್ದು ಮೊಬೈಲ್ದಲ್ಲ, ಈ ಪಿನ್ ಕೋಡ್ ನಂಬರ್ ಇರುತ್ತೆ ತುಮಕೂರ್ದು. 8 7. ಮೊಬೈಲ್ ನಂಬರ್ ಅಲ್ಲಪ್ಪ, ಪಿನ್ ಕೋಡ್ ನಂಬರ್ ಅಂತ ಇರುತ್ತೆ. ಒಂದೊಂದು ಊರಿಗೆ ಒಂದೊಂದು ಪಿನ್ ಕೋಡ್ ನಂಬರ್ ಇರುತ್ತೆ. ಅದು ಪಿನ್ ಕೋಡ್ ನಂಬರ್. ಶನಿವಾರ ದೇವಸ್ಥಾನ ಐತೆ. ಶನಿವಾರ ದೇವಸ್ಥಾನ ಅಲ್ಲಪ್ಪ, ಪಿನ್ ಕೋಡ್ ನಂಬರ್ ಇರುತ್ತೆ. ಒಂದ್ ಊರಿಗೆ ಹೋಗ್ಲಿ ಬಿಡು. ಈಗ ಅದೇ ಮನೆ ಕಟ್ಟೋದಕ್ಕೆ ನಿಂಗೆ ಹಣದ ವ್ಯವಸ್ಥೆ ಎಲ್ಲ ಮಾಡ್ಸೋಕೆ ಎಲ್ಲ ಮಾಡಿದೀನಿ. ಈಗ ಅದೇ ನಿಮ್ಮ ಒಬ್ಬ ಜೆಂಟ್ಸ್ ಇಂದ ನಿಂಗೆ ಆಗ್ತಾ ಇತ್ತಲ್ಲ, ಅವ್ರಿಗೊಂದ್ ಸ್ವಲ್ಪ ಹೇಳಿ ನೀನ್ ಏನಾದ್ರು ಇದ್ ಮಾಡ್ಕೊಳಕ್ ಆಗಲ್ಲ. ಅವರಿಂದ ನಿಮ್ಗೆ ತುಂಬಾ ತೊಂದರೆ ಆಗ್ತಾ ಇರೋದು. ಅಲ್ಲಪ್ಪ ನರಸಿಂಹರಾಜು, ನೀನು ಅವರು ನಿನ್ನ ಹತ್ರ ಚೆನ್ನಾಗಿ ಮಾತಾಡ್ತಾರ? ನಾವ್ ಯಾರು ಅನ್ನೋದೇ ಗೊತ್ತಿಲ್ಲ. ಅವರು ಎಲ್ಲ ನಮ್ಗೆ ಆಗದಾರೆ ಇರೋದು. ಆಯ್ತು. ಈಗ ಸ್ತ್ರೀ ವಿಚಾರಕ್ಕೆ ಬಂದ್ರೆ ನಿನ್ಗೆ ಅದೇ ಏನು ಇಲ್ಲ. ಇವಾಗ ನಾವು ನಮ್ಮ ಸಂಬಂಧಿಕರು ಅಂತ ಮಾಡ್ದು. ನೀವಾದ್ರು ಉಯ್ಕೊಳ್ರಿ. ಅಲ್ಲಪ್ಪ ಬಿಟ್ಟಾಕ ಅದನ್ನ. ಈಗ ನಿನ್ಗೆ ರತ್ನಮ್ಮ ಬೇಕೋ ಲಕ್ಷ್ಮಮ್ಮ ಬೇಕೋ? ಟೀ ತಗೊಂಡು ಸ್ನಾನ ಮಾಡ್ಕೊಳ್ಳಿ ಸ್ವಾಮಿ. ಅಲ್ಲ, ರತ್ನಮ್ಮ ಮನೆಗೆ ಹೋಗ್ತಿರ್ತಿಯಲ್ಲ ಅವಾಗ, ಈಗ ಅವ್ರು ಬೇಕೋ ಬೇಡವಾ ನಿಂಗೆ? ಆಮೇಲೆ ಮಾಡ್ತೀನಿ ಬಿಡಿ ಸ್ವಾಮಿ. ಅಲ್ಲಪ್ಪ ಆಯ್ತು ಸ್ವಾಮಿ. ಹಲೋ, ಆಯ್ತು. ಹಲೋ, ಓಂ ಗುರುಭ್ಯೋ ನಮಃ ಎಲ್ಲ ಕಟ್ ಮಾಡಬಾರ್ದು. ಆಯ್ತು ಸ್ವಾಮಿ. ಈಗ ರತ್ನಮ್ಮ ಬೇಕೋ ಬೇಡವಾ ನಿಂಗೆ? ಆಯ್ತು, ಅದೇನು ಮಾಡ್ಕೊಡಿ. ಎಲ್ಲ ಅಡ್ರೆಸ್ ಹೇಳಿದೀನಿ ಸ್ವಾಮಿ. ಅಲ್ಲ, ರತ್ನಮ್ಮ ಬೇಕೋ ಬೇಡವಾ? ಆಯ್ತು, ಒಳ್ಳೇದು ಸ್ವಾಮಿ. ಹಲೋ, ಒಳ್ಳೇದು. ಈಗ ಲಕ್ಷ್ಮಮ್ಮನ ಬಗ್ಗೆ ಏನು ಮಾಡ್ಲಾರಪ್ಪ ಏನ ಕೆಲಸ? ಹೇಳ್ತಿದ್ದಂಗೆ ಇದು ಅಲ್ಲ, ಲಕ್ಷ್ಮಮ್ಮ ಬೇಕಾ ಬೇಡವಾ? ಲಕ್ಷ್ಮಮ್ಮ, ರತ್ನಮ್ಮ, ಲಲಿತಾ ನೀನ್ ಹೆಂಡತಿ
ಇಲ್ಲ ಬಿಡಿ, ಇದು ಮಧ್ಯಾಹ್ನ ಮಾಡ್ತೀನಿ ನಾನು. ಅದೇ 8 ವರ್ಷಕ್ಕೆ ಹೇಳಿದೀನಲ್ಲ, 8 ದುಡ್ಡು ಕೊಟ್ಟು ನೀನ್ ಎಲ್ಲಿ ಹೆಂಡ್ತಿ ಲಲಿತಾ? ಆಯ್ತು ಸ್ವಾಮಿ. ಅಲ್ಲ ಅವಳು ಬೇಕಾ ಬೇಡವಾ? ಒಳ್ಳೆ ಸ್ವಾಮಿ. ಆಯ್ತು, ಇಡಿ ಸ್ವಾಮಿ. ಇದು ನಮ್ಮ ಯಾರೋ ಮಾಡ್ಬೇಕು, ಅವ್ರಿಗೆ ಹೋಗಿ ನಿಮಗೆ ಮಾಡಿರಿ ಸ್ವಾಮಿ. ಹಲೋ ನರಸಿಂಹರಾಜು. ನೀವೇ ಸ್ವಾಮಿ? ಹೇಳಿ. ಈಗ ನಿನ್ಗೆ ರತ್ನಮ್ಮ ಬೇಕೋ, ಲಕ್ಷ್ಮಮ್ಮ ಬೇಕೋ, ಲಲಿತಮ್ಮ ಬೇಕೋ? ಎಂಟೆ ಓಡಿಸ್ಬೇಕು ಸ್ವಾಮಿ ಅಷ್ಟೇ. ಆಯ್ತಪ್ಪ. ಹೇಳಪ್ಪ. ಎಲ್ಲ ಮಕ್ಳು ಒಂದೂವರೆ ವರ್ಷ 1 ವರ್ಷ 6 ತಿಂಗಳು ಅವೆಲ್ಲ ಹಿಂಗೆಲ್ಲ ಬಂದಿದಾವೆ. ಅವು ಅಳ್ತಾವ್. ಬೆಳಗ್ಗೆಯಿಂದ ಬಂದಿರೋರು ಅಂತಿವ್ರೆಲ್ಲ, ಬೆಳಗ್ಗೆಯಿಂದ ಬಂದಿರೋ ಕಾಯ್ತಾ ಇದಾರೆ. ಅವ್ರಿಗೆಲ್ಲ ಊಟದ ವ್ಯವಸ್ಥೆ, ಹಾಲಿನ ವ್ಯವಸ್ಥೆ ಎಲ್ಲ ಮಾಡ್ತಿದ್ದೀನಿ. ನಾನು ಅವ್ರ ತೋಟಕ್ಕೆ ಮನೆಗೆ ಹೋಗಿ ನನ್ನ ಪಾದ ಸ್ಪರ್ಶ ಮಾಡ್ಬೇಕು ಅಂತ ಹೇಳಿ ಕರಿಯಕ್ ಬಂದಿದ್ದಾರೆ ನರಸಿಂಹರಾಜು. ಆಯ್ತು, ದೂರ ಲಾಂಗ್ ಆಗುತ್ತೆ ಸ್ವಾಮಿ. ಶೃಂಗೇರಿಯಲ್ಲಿ ಐತೆ, ನಮ್ಮೂರಿಗೆ ಎಲ್ಲಿ ಬರಕ್ ಆಗುತ್ತೆ? ನೀವು ಎಲ್ಲ ತುಮಕೂರು ಕಡೆಗೆ ಬಂದಾಗ ನಿಮ್ ಕಾಲು ಪೂಜೆ ಮಾಡ್ಕೊಂಬತ್ತೀವಿ ಸ್ವಾಮಿ. ಇಲ್ಲ ಇಲ್ಲ ಇಲ್ಲ, ನನ್ಗೆ ನೀನ್ ಯಾರು ಅಂತ ನನಗ್ ಗೊತ್ತಿಲ್ಲ, ನಾನ್ ಯಾರು ಅಂತ ನಿನಗ್ ಗೊತ್ತಿಲ್ಲ. ದೇವಿ ನನ್ ಕನ್ಸಲ್ಲಿ ಬಂದು ಈ ತರ ಇದಾರೆ, ಹಿಂಗೆ ಅಂತ ಹೇಳಿ ಹೇಳಿದ್ಲು. ಅವಾಗ ನಾನು ನನ್ನ ದೈವ ಶಕ್ತಿಯಿಂದ ನಿನ್ ಫೋನ್ ನಂಬರ್ನ ಕಲೆಕ್ಟ್ ಮಾಡಿ ನಿನಗ್ ಫೋನ್ ಮಾಡಿ, ನಿನ್ಗೆ ಒಳ್ಳೇದಾದ್ಮೇಲೆ ಬರ್ಬೇಕು ನೀನು. ನಿನ್ಗೆ ಒಳ್ಳೇದಾದ್ಮೇಲೆ ನೀನ್ ಭಕ್ತಿಯಿಂದ 5 ರೂಪಾಯಿ ಹಾಕು, ಉಂಡಿ ಒಳಿಕೆ 10 ರೂಪಾಯಿ ಹಾಕು. ಅದು ನನ್ಗಲ್ಲ, ದೇವಸ್ಥಾನದ ಒಳಿಕೆ. ನಾನೆಲ್ಲೂ ಹಾಕೇ ಇಲ್ಲ ಸ್ವಾಮಿ, ಇದುವರೆಗಾಗಿ ದೇವ್ರಿಗೆ ದುಡ್ಡೇ ಹಾಕಿಲ್ಲ. ಒಟ್ನಾಗ ಹೋಗಿ ಕೈ ಮುಗಿದು ಕ್ಲೀನ್ ಆಗಿ ಬರ್ತೀನಿ ಸ್ವಾಮಿ. ಯಾಕೆ ಹಾಕಾಗಲ್ಲ? ದೇವ್ರಿಗೆ ನಮ್ಗೆ ದೇವ್ರು, ನಾವ್ ಇರೋದಕ್ಕಲ್ಲ ದೇವ್ರು ಹೋಗಿ ಪೂಜೆ ಮಾಡೋದು. ಹೋಗಿ ಭಕ್ತಿಯಿಂದ ಸ್ನಾನ ಮಾಡಿ, ತಣ್ಣೀರ್ ಸ್ನಾನ ಮಾಡಿ ಪೂಜೆ ಮಾಡಿಸ್ಕೊಂಡ್ ಬರ್ತೀವಿ. ದೇವ್ರು ನಮಗ್ ಕೊಡ್ಬೇಕು, ದೇವ್ರಿಗೆ ನಾವು ಕೊಡಕ್ಕಾಗತ್ತಾರ ಸ್ವಾಮಿ ಅಂತ ನನ್ನ ಮನಸ್ಸಾಗಿರೋದು. ಇಲ್ಲ ಇಲ್ಲ, 1 ನಿಮಿಷ ಆಗೋಯ್ತು. ಇಲ್ಲ ಅವಂದು ಒಂಚೂರು ಆಗೋಯ್ತು. ನರಸಿಂಹರಾಜು, ಭಕ್ತಾದಿಗಳು ತುಂಬಾ ಗಲಾಟೆ ಮಾಡ್ತಿದ್ದಾರೆ ಈಗ. ನನ್ಗೆ ಏನ್ ಬೇಜಾರಾಯ್ತು ಅಂದ್ರೆ, ನಿನ್ ಹೆಂಡತಿ ನಮ್ಮ ಶಕ್ತಿ ಬಗ್ಗೆ ಮಾತಾಡಿದ್ದು ನಂಗೆ ತುಂಬಾ ಬೇಸರ ಆಯ್ತು. ಅವರು ಇಷ್ಟಾದ್ಮೇಲೆ ಒಂದೊಂಚೂರು ಇದು ಉಬ್ಸಕ್ ಒಂಚೂರು ಇದನ್ನ ಎಣ್ಣೆ ಕುಡಿತಾರ ಸ್ವಾಮಿ, ಕುಡಿಯೋದು ಹಂಗಾಗ್ತೈತೆ. ಒಂದೊಂದ್ ಟೈಮ್ ಹಂಗ ಆಡಿ ಸುಮ್ಮನೆ ಆಗ್ತಾರ ಸ್ವಾಮಿ. ಅಲ್ಲ, ನನ್ನ ಶಕ್ತಿ ಬಗ್ಗೆ ಮಾತಾಡ್ತಿರೋದು. ಮಗಳು ಓದ್ಕೊಂತ ಐತಿ, ಎದ್ದೋಗ್ ನಾಯಿ ಬಡ್ಕೊಂತಿಯಲ್ಲ ಯಾವಾಗ್ಲೂ ಅಂತ ಸ್ವಾಮಿಗಳು ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಗೊತ್ತಾಯ್ತು. 1 ನಿಮಿಷ ಆಯ್ತು ಸ್ವಾಮಿ. ನಾನ್ ಹೇಳೋದು, ಈಗ ನಿನ್ ಹೆಂಡತಿ ಬಗ್ಗೆ ಪ್ರಯೋಗ ಮಾಡೋದ್ ಬೇಡ. ಈಗ ನಿನ್ ಹೆಂಡತಿಗೆ ಚಾಲೆಂಜ್ ಮಾಡಕ್ ಕೇಳು. ಬೆಳಗ್ಗೆ ನಿನ್ಗೆ ಒಂದ್ ಕೈಯ ಕಾಲ ಬಿದ್ದೋಂಗ್ ಮಾಡ್ತೀನಿ. ಬಿದ್ದೋದ್ಮೇಲೆ ತೀರಾ ಸರಿ ಮಾಡಕ್ ಆಗಲ್ಲ ನನ್ನ ಕೈಲಿ. ಮಾಡ್ಲಾ? ನನಗೆ ಸ್ವಾಮಿ? ಅಲ್ಲ, ನಿನ್ಗೆ ಮಾಡೋಣ ಪ್ರಯೋಗ. ನನಗೆ ಯಾಕೆ ಮಾಡ್ತೀರಾ ಸ್ವಾಮಿ? ನಾವೇನ್ ನಮಗ್ ಪ್ರಯೋಗ ಮಾಡಿ ಅಲ್ಲ ಮತ್ತೆ ನೋಡಿ, ಅವ್ರ ಯಾರ ಸ್ವಾಮಿ ಭಕ್ತಾದಿಗಳು ನೋಡಿ, ಅವ್ರ ಜ್ಞಾನಿಗಳು ಏನಂತಾರೆ, ನಾವು ಏನು ಇಲ್ಲ ಸ್ವಾಮಿ, ನಮ್ಗೆ ಯಾಕಂಗ್ ಮಾಡ್ತೀರಾ? ನಾವೇನಿಲ್ಲ, ಅವತ್ತಿಗೆ ಜೀವನ ಮಾಡ್ಕೊಂಡಿದೀವಿ, ನಮ್ಗೇನ್ ಹಂಗ್ ಮಾಡ್ತೀರಾ? ಯಾರ್ದ ಮ್ಯಾಗಳ ಸಿಟ್ ನಮ್ಗೆ ಯಾಕೆ ಮಾಡ್ತೀರಾ? ಮತ್ತೀಗ ನಿನ್ನ ಆ ಮಗಳು ಹೆಂಗ್ ಅಂದ್ಲು ನನ್ ಮೇಲೆ? ಮಗಳು ಅಂತಂದ್ರೆ ಅವ್ರ ಮಗಳೊಂದು ಒಳಗಡೆ ಓದ್ಕೊಂತ ಚಿಕ್ಕ ಮನೆ ನಮ್ದು, ನಾಯಿ ಬಡ್ಕೊಂತ ಎದ್ದು ಹಾಚ್ಕೋಗು ಹಂಗೆ ಹಿಂಗೆ ಅಂತ ಅಂದ್ರು ಸ್ವಾಮಿ. ನಾನು ಈಗ ನಿಂದು ಪಿನ್ ಟು ಪಿನ್ 2 ಸೆಕೆಂಡ್ ಅಲ್ಲಿ ಕಣ್ಣು ಮುಚ್ಚಿ ಧ್ಯಾನ ಮಾಡಿ ನೀನು ಎಲ್ಲಿ ಬರುತ್ತೇವ ಅಂತ ನಿನ್ನ ಪೂರ್ತಿ ನಿನ್ ಸ್ಟೋರಿನ ಹೇಳ. ನಾನು ಎಲ್ಲಿ ಎಷ್ಟು ಜನ ಮಕ್ಳು ನೀವು, ಎಷ್ಟು ಜನ ಅಣ್ದಿರೋ, ಏನು ಎತ್ತ ಎಲ್ಲ ಹೇಳ. ನಾನು ದೈವಶಕ್ತಿ ಬಗ್ಗೆ ಯೋಚನೆ ಕಂಡಿಡಿತೀಯ. ನೀನು ಪರೀಕ್ಷೆ ಮಾಡ್ತೀಯಾ? 2 ನಿಮಿಷ. ನಾವೇ ಪರೀಕ್ಷೆ ಏನಿಲ್ಲ ಸ್ವಾಮಿ, ನಮ್ಮ ಮನೆಯದೊಂದು ಆಗ್ಬೇಕು, ಆಮೇಲೆ ನಮ್ಗೊಂದು ಒಳ್ಳೇದಾಗ್ಬೇಕು, ಜನ ಎಲ್ಲ ಶತ್ರುಗಳು ನಮಗ್ ನಾಶ ಆಗ್ಬೇಕು. ತಡಿ 1 ನಿಮಿಷ ತಡಿ. ಆಯ್ತು ಸ್ವಾಮಿ. 1 ನಿಮಿಷ. ನಾನು ದೈವ ಜ್ಞಾನದಲ್ಲಿ ತಲ್ಲೀನನಾಗಿರ್ತೀನಿ. ಒಂದು 5 ಚಿನಾಲಿ ಅಂದಿತ್ತ ಸ್ವಾಮಿಯವ್ರನ್ನೆಲ್ಲ ನಿನ್ನ ಸುಮ್ಮ ಕುತ್ಕ, ನಿನ್ ಗೊತ್ತಾಗ ಕುಡ್ದಿದ್ಯಾ ನೀನು? ಅವನ ಅಮ್ಮನ್ ಕರ್ಮನ ಹಾಕಿ ಅತ್ಲಾನ ಹೋಗ್ಬಿಡೋಣ ಅನ್ನಿಸ್ತೈತೆ ನಮ್ಗೆ. ನಿಮ್ಮ ಅಮ್ಮನ್ ನಿನ್ನೆಲ್ಲ ಹಂಗಂದಿದ್ದು ಇಲ್ಲಿ ಸ್ವಾಮಿಗಳು ಹೇಳ್ತಾವ್ರೆ, ಹಿಂಗೆ
ನನ್ನ ದ್ರೋಹ ಮಾಡ್ತೀನಿ ಅಂತ ನನ್ನ ಯಾಕೆ ಮಾಡ್ತೀರಾ ಸ್ವಾಮಿ ಅಂತ ನಾನ್ ನಿನ್ನಲ್ಲ ನೀನ್. ಹಲೋ ಹಲೋ ಊಟದ್ದು ಬಿಡು, ಅಲ್ಲಿ ನೋಡೋ ಸ್ವಾಮಿಗಳು 5 ನಿಮಿಷ ಹಾಲೆಲ್ಲ ವ್ಯವಸ್ಥೆ ಮಾಡ್ರಿ, ಮಕ್ಳು ಬಡ್ಕೊಳವೆಲ್ಲ ಸುಮ್ನ ಅದು. ಸರಿ ಆಮೇಲೆ ಈ ವಿಷ ಸ್ವಾಮೀಜಿ ಅದು ಇದು ಅಂತ ಮಾತಾಡ್ಕೊಂಡ್ ಆಮೇಲೆ ಯಾರೇ ನೀನು ಹೋಗೆ ಬಾರೆ ಚಿನ್ನದ ಮುಂಡೆ ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡ್ ಕರ್ಮ ಹೋಗಪ್ಪ ಅದು ಏನ್ ಮಾಡೋಣಪ್ಪ ಹೋಗತ್ತೆ ಎತ್ಲಾನ ಹಾಳಾಗಿ ಹೋಗ್ಬಿಡೋಣ ಅನ್ನಿಸ್ತೀವಿ. ಹಲೋ ಆಗಲ್ಲ ಸ್ವಾಮಿಗಳು ಮರ್ತ್ಬಿಟ್ಟೆ ಸ್ವಾಮಿ. ಇಲ್ಲಿ ನಮ್ಮ ಮನೆಯವರು ಸ್ವಲ್ಪ ಇದು BP ರೈಸ್ ಆದಂಗ ಮಾತಾಡ್ತಾರ ಸ್ವಾಮಿ, ಅದಕ್ಕೆ ನಾವು ಮರ್ತೇ ಬಿಟ್ಟಿದೀನಿ ನಿಮ್ ಸ್ವಾಮಿಗಳನ್ನ. ಏನಣ್ಣ ಟಿವಿ ಜೋರಾಗಿ ನೋಡ್ತಿದ್ಯಾ ಸೌಂಡ್ ಕೊಟ್ಕೊಂಡು? ಕ್ರಿಕೆಟ್ ಹಾಕಿದ್ರು ಅಣ್ಣ ಇವತ್ತ. ಅಣ್ಣ ಶ್ರೀಲಂಕಾ ಎಂಟದು ಇಂಡಿಯಾ ವೆಸ್ಟ್ ಇಂಡೀಸ್ ವೆಸ್ಟ್ ಇಂಡೀಸು ಶ್ರೀಲಂಕಾ ಇದು ಇಂಡಿಯಾ T20 ನಾ ಒನ್ ಡೇನಾ 20 ಓವರ್. ನಾವೂನು ಅಯ್ಯೋ ರಾತ್ರಿ ಲೇಟಾಗಿ ಮನಿಕೊಂಡ ಕಡೆ ಬಿಯರ್ ಈಗ ಎದ್ದಿದ್ದೀವಿ, ಹಾಲ್ ಕರಿಬೇಕು. ಅಲ್ಲ ರಾತ್ರಿ ಲೇಟಾಗಿ ಎದ್ದಿದ್ದು, ರಾತ್ರಿ ಲೇಟಾಗಿ ಮನಿಕೊಂಡಿದ್ದು, ಹಾಲೆ ಬೆಳ್ಕರ್ದು ಬಿಟ್ಟೈತಿ. ಇವತ್ತು ಲೇಟಾಗಿ ಎದ್ದಿದ್ದೀನಿ, 6 ಗಂಟೆಗೆ ಎದ್ದಿದ್ದೀನಿ, ಹಾಲ್ ಕರಿಬೇಕು. ನಿಮ್ ಕಾಯ್ಪೆ ಆಯ್ತಣ್ಣ? ಕಾಫಿ ಆಯ್ತಾ? ಕಾಪಿ ಆಯ್ತಣ್ಣ. ಯಾಕೆ ಕುಡಿಯಲ್ವಾ? ವಿಧಾನಸೌಧದಾಗ ಬಂದಿದಾರ, ವಿಧಾನಸೌಧದಾಗ ಬಂದಿರೋದು ಮಾಡ್ರದು. ಅಣ್ಣ ಇಲ್ಲ ಕಾಫಿ ಆಗಿಲ್ಲ ನಮ್ದು. ಅಯ್ಯೋ ಹಾಲ್ ಕರ್ದಿಲ್ಲ, ಹಾಲ್ ಬೇರೆ ಕರಿಯಕ್ ಹೋಗ್ಬೇಕು. ಅದು ವಿಧಾನಸೌಧಗೆ ಕರಿತೀರಾ ಅಲ್ಲ ಅಣ್ಣ? ವಿಧಾನಸೌಧಗೆ ಕರಿತೀರಾ ಅಲ್ಲ? ವಿಧಾನಸೌಧದಿಂದನೇ ನಮ್ದು ಹಸ ಕಟ್ಟಿದೀವಿ ಅಣ್ಣ, ಒಂದ್ 3-4 ಕಟ್ಟಿದೀವಿ. ಅಲ್ಲೇ ಎಲ್ಲ ಮೇಯ್ಸ್ಕೊಂಡ್ ಬರ್ತೀವಿ ಹೊಲ್ದಾಗೆ. ಗಿರಾಕಿ ಸಿಕ್ಲಿಲ್ವಣ್ಣ ಅದಕ್ಕೆ? ಅದೇ ಮೂಗ್ಬಟ್ಟು ಪರಂಗಿ ಹಣ್ಣು ನುಗ್ಗೆಕಂಬರಕ್ಕೆ ಗಿರಾಕಿ ಸಿಕ್ಲಿಲ್ವಾ? ಒಂಚೂರು ಕಷ್ಟ ಆಗಿದ್ದೀನಿ ನೋಡೋಣ. ಅದ್ರ ಸುದ್ದಿನೇ ಎತ್ಬೇಡ್ರಿ ನಮ್ಗೆ, ಅದ್ರ ಸುದ್ದಿನೇ ಎಲ್ಲಾನು ಯಾರನ್ನ ಬೇರೆ ಕೊಟ್ಟು ಮಾರಿಬಿಡ್ರಿ ನಮ್ಗೆ. ಅದ ಇದು ಇದನ್ನ ಸುದ್ದಿನೇ ಎತ್ಬೇಡ್ರಿ ನಮ್ಗೆ. ಗಿರಾಕಿ ಸಿಕ್ಲಿಲ್ಲ ಹೋಗ್ಲಿ ಬಿಡೋಣ, ಬೇಜಾರ್ ಮಾಡ್ಕೊಂಬಿಡಿ. ನೀನಲ್ದಿರಿ ಯಾರೋ ಬೇರೆಯವ್ರಿಗೆ ಹೇಳ್ತೀವಿ. ಅಲೋ ಅದ್ರ ಸುದ್ದಿನೇ ಎತ್ಬೇಡ್ರಿ ನಮ್ಗೆ. ಇಲ್ಲಣ್ಣ ಆಯ್ತು ನೋಡಿ. ಈಗ ನಮ್ಮ ಹೊಲ್ದಾಗೆ ಅಲೋ ಹೊಲಗಳೆಲ್ಲ ಸೈಟ್ಗಳೆಲ್ಲ ಅಲ್ಲಿ ವಿಧಾನಸೌಧದಾಗೆ. ನಮ್ಮ ಹೊಲ್ದಾಗೆ 4 ಮರ ಹಾಕಿದೀವಿ. ಒಂದು ಕೊತ್ತಂಬರಿ ಮರ, ಒಂದು ಮೆಂತೆ ಸೊಪ್ಪಿನ ಮರ, ಪುದೀನ ಮರ ಐತೆ. ಆ 3 ಮರ ಕೊಡ್ತೀನಿ ನೋಡೋಣ, ಯಾರನ್ನ ತಗೊಂಡಂಗಿದ್ರೆ. ಸಹಾಯ ಮಾಡಿ ಮನೆ ವೀದಾಟ ಕೊತ್ತಂಬರಿ ಸೊಪ್ಪರೆ ಹೇಳಣ್ಣ. ಕೊತ್ತಂಬರಿ ಸೊಪ್ಪರೆ ಅಣ್ಣ ಆದಷ್ಟು ನೀವು ನಮ್ಗೆ ಫೋನ್ ಮಾಡ್ಕೊಳ್ಳಿ ಅಣ್ಣ. ಮರ ಚೆನ್ನಾಗಿ ಬೆಳ್ಕೊಂಡೈತೆ, ಅಲ್ಲೇ 13 ವರ್ಷದ ಮರ ದೊಡ್ಡದಾಗಿ ಬೆಳ್ಕೊಂಡ. ಕೊತ್ತಂಬರಿದ ಮರ ಸಕ್ಕದಾಗೈತೆ ಮರ. ಕೊತ್ತಂಬರಿದು ಮರ ಅಲ್ಲೇ 13 ವರ್ಷದ್ದು ಬೆಳೆ. ಅದು ಚೆನ್ನಾಗಿ ಬೆಳ್ಕೊಂಡೆ. ಮೆಂತೆ ಸೊಪ್ಪಿಂದು ಚೆನ್ನಾಯ್ತು ಮರ, ಪುದೀನ ಸೊಪ್ಪಿಂದು ಚೆನ್ನಾಯ್ತು ಮರ. ಎಷ್ಟು ದಿನದಿಂದ ಆಸ್ಪತ್ರೆಗೆ ಇಂಜೆಕ್ಷನ್ ತಗೊಂಡಿಲ್ಲ ನೀವು? ಅಲ್ಲೇ ಅಣ್ಣ 13 ವರ್ಷದಿಂದ 13-14 ವರ್ಷದಿಂದ ಅದು ಇದು ಬೆಳೆ ಗಿಡಗಳಣ್ಣ. 13-14 ವರ್ಷದ್ದು. ಯಾವ್ದೋ ನನಗೆ ಫೋನ್ ಮಾಡ್ಬೇಡಿ. ಹುಚ್ಚ ನನ್ನ ಮಕ್ಳು ನೀವು, ಹುಚ್ಚ ನನ್ನ ಮಕ್ಳು. ನಮ್ಮನ್ನು ಹುಚ್ಚಿಡಿಸ್ತೀರಾ ನೀವು, ಹುಚ್ಚ. ಹಲೋ ಅಂಕಲ್. ಹೇಳಿ ಅಕ್ಕ. ಹಲೋ ಅಂಕಲ್. ಹೇಳಿ ಅಕ್ಕ. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್. ಚೆನ್ನಾಗಿದ್ದೀರಾ ಸರ್? ಲೈಫಲ್ಲಿ ಆರಾಮಾಗಿದ್ದೀರಾ? ನರಸಿಂಹರಾಜು ಬಳ್ಳಾಪುರ ಅಲ್ವಾ ಮಾತಾಡ್ತಿರೋದು? ನರಸಿಂಹರಾಜು ಬಳ್ಳಾಪುರ ಅವ್ರು ಮಾತಾಡ್ತಿರೋದಲ್ವಾ? ಹೌನಕ್ಕ. ಸರ್ ಲೈಫಲ್ಲಿ ಚೆನ್ನಾಗಿದ್ದೀರಾ ಸರ್? ಆರಾಮಾಗಿದ್ದೀರಾ? ಅಂತ ಹೇಳಿನಲ್ಲ ನಾವು. ಆರಾಮಾಗಿದ್ದೀವಿ ಏನು ಸುಮಾರು ಹಂಗ ಆರಾಮಾಗಿದ್ದೀವಿ ಅಂತ ಆಗ್ಲೇನೆ ಹೇಳಿನಲ್ಲ. ಜೀವನದಲ್ಲಿ ಹೆಂಗ ಆರಾಮಾಗಿದ್ದೀರಾ ತಾನೇ? ನೀರ್ ಕುಡಿತಾ ಇದೀನಿ. ಆರಾಮಾಗಿದ್ದೀನಕ್ಕ. ಹೆಂಗ ಲೈಫಲ್ಲಿ ಆರಾಮಾಗಿದ್ದೀರಲ್ವಾ ಸರ್? ಲೈಫಾಗ ಆರಾಮಾಗಿದ್ದೀವಕ್ಕ. ಮತ್ತೆ ಇನ್ನೇನ್ ಸರ್ ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ?
ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ ಸರ್? ಓ ಲೈಫ್ ಆಗಿ ಆರಾಮಾಗಿದ್ವಿ. ಮತ್ತೆ ಇನ್ನೇನ್ ಸರ್ ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ? ಅಕ್ಕಾರೆ ಹಾ ಇದು ನಾನು ಇದು ನನಗೆ ಗೊತ್ತಿರೋದಿಲ್ಲ. ಹಾ ಸರ್, ಮತ್ತೆ ಇನ್ನೇನ್ ಸರ್ ಸಮಾಚಾರ?